ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಏನು ಅಂತಂದರೆ, ತುಂಬ ಜನ ನಿಮ್ಮದು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಶೇರ್ ಮಾಡ್ಕೊಳ್ಳಿ, ಏನಿತ್ತು ವೀಕದು ಅಂತ ಕೇಳ್ತಾ ಇದ್ದೀರಾ. ಹೊಸ್ದಾಗಿ ನನ್ನ ಸಬ್ಸ್ಕ್ರೈಬರ್ ಆಗಿರೋರು ಆ್ಯಂಡ್ ಹೊಸ್ದಾಗಿ ನನ್ನ ವ್ಲಾಗ್ಸ್ನ ವಾಚ್ ಮಾಡೋರು. ಸೊ ಐ ಥಾಟ್ ಇವತ್ತು ಆ ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡೋಣ ಅಂತೇಳಿ ಕೂತಿದ್ದೀನಿ. ಟೈಮ್ 11 ಗಂಟೆ ಆಯಿತಾ. ಇವಾಗಲೇ ಶೂಟ್ ಮಾಡಿ, ಇವಾಗಲೇ ಎಡಿಟ್ ಮಾಡಿ, ಇವಾಗಲೇ ಅಪ್ಲೋಡ್ ಮಾಡಬೇಕು. ಒಂದು ವ್ಲಾಗ್ ಇದೆ, ಡೈಲಿ ವ್ಲಾಗು, ಅದಿನ್ನೂ ಎಡಿಟ್ ಮಾಡ್ಕೊಂಡಿಲ್ಲ. ಇದನ್ನು ಹಾಕಿ ಅದಾದಮೇಲೆ ಆ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ವಿಹಾ ಮಲಗಿದ್ದಾಳೆ. ಮಗಳಿರೋದ್ರಿಂದ ಸ್ವಲ್ಪ ವ್ಲಾಗ್ಸ್ ಮಾಡೋದು, ವ್ಲಾಗ್ಸ್ ಮಾಡಿಬಿಡ್ಬೋದು, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ನೈಟ್ ಟೈಮ್ ಮಾಡೋಣ ಅಂತ ಅನ್ಕೋತೀನಿ, ಆಯಿತಾ. ವಿಹಾ ಮಲಗಿದ್ಮೇಲೆ, ವಿಹಾ ಮಲಗಿದ ತಕ್ಷಣ ತೊಟ್ಲಿಗೆ ಹಾಕ್ತೀನಿ. ಇಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ, ಅವಳು ಡಿಸ್ಟರ್ಬ್ ಆಗುತ್ತೆ. ರೂಮಲ್ಲಿ ಕೊಡೋಣ ಅಂದರೆ ರೂಮಲ್ಲಿ ರಂಜಿತ್ ಮಲಗಿರ್ತಾರೆ. ನಾನು ಏನು ಮಾಡಲಿ, ಆಚೆ ಹೋಗಿ ಕೊಡೋಕ್ಕಾಗುತ್ತಾ? ಆಚೆ ಫುಲ್ಲು ವೆಹಿಕಲ್ ಸೌಂಡು ಆ್ಯಂಡ್ ಸುಮ್ಮನೆ ಯಾಕೆ ಆಚೆಗಡೆ ಎಲ್ಲ ಕೊಡೋಕ್ಕಾಗಲ್ಲ. ಸೊ ಈ ರೀತಿ ಆಗ್ತಿದೆ. ನನಗೆ ಬೇಜಾರಾಗ್ಬಿಡುತ್ತೆ ನಿಜವಾಗ್ಲೂ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ವಲ್ಲ ಅಂತ. ಡೇ ಟೈಮು ನಿಜವಾಗ್ಲೂ ಟೈಮ್ ಇರಲ್ಲ, ಬರೀ ಬೇರೆ ಶೂಟ್ಸ್ ಇರುತ್ತೆ, ಬೇರೆ ಎಡಿಟಿಂಗ್ ಅದರಲ್ಲಿ ಬ್ಯುಸಿಯಾಗಿರ್ತೀನಿ. ಡೈಲಿ ವ್ಲಾಗ್ಸ್, ಯೂಟ್ಯೂಬ್ ಡೈಲಿ ವ್ಲಾಗ್ಸ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಪರ್ಸ್ನಲಿ. ಇನ್ನು ರಿಮೈನಿಂಗ್ ಎಲ್ಲ ಎಡಿಟ್ ಮಾಡ್ಕೋಬೋದು. ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಫಸ್ಟ್ಲಿ ನಂದು ಸಿಮ್ಟಮ್ಸ್ ಏನೇನಿತ್ತೋ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲನೂ ಲೈಕ್ ಅದು ಬಾಯ್ ಬೇಬಿ ಸಿಮ್ಟಮ್ಸ್ ಥರನೇ ಇತ್ತು. ತುಂಬ ಜನ ನಂದು ಬೆಳ್ಳಿ ಫ್ಯಾಟ್ನ ನೋಡಿ, ಬೆಳ್ಳಿ ಸೈಜ್ನ ನೋಡಿ, ಅಂದರೆ ಹೊಟ್ಟೆ ನೋಡಿ ಬಾಯ್ ಬೇಬಿನೇ ಆಗ್ಬೋದು, ನಿಮ್ಗೆ ಅಷ್ಟೊಂದು ದಿನ ಟಮ್ಮಿ ಕಾಣಿಸ್ತಿಲ್ಲ ಅಂತ ಹೇಳ್ತಾಯಿದ್ರಿ. ಬಟ್ ವಿಹಾ ಹುಟ್ಟಿದ್ದಾಳೆ, ಹೆಣ್ಣು ಪಾಪು ಆಗಿದೆ. ನಿಜವಾಗ್ಲೂ ನನಗೂ ಆ ಟೈಮಲ್ಲಿ ನೀವು ಹೇಳ್ತಿದ್ದು ನೋಡಿ ಆ್ಯಂಡ್ ಕೆಲವೊಂದಷ್ಟು ಸಿಮ್ಟಮ್ಸ್ ನೋಡಿ ನನಗೆ ಬೇರೆ ಅಷ್ಟಾಗಿ ಹೊಟ್ಟೆ ಕಾಣಿಸ್ತಿರ್ಲಿಲ್ಲ ಆ್ಯಂಡ್ ಫೇಸ್ ಫುಲ್ಲು ಡಲ್ ಆಗೋಗ್ಬಿಟ್ಟಿತ್ತು, ನಿಮ್ಗೆ ಗೊತ್ತಿರೋ ಹಾಗೇ. ಸೊ ನಾನು ಮೇ ಬಿ ಬಾಯ್ ಬೇಬಿ ಆಗ್ಬೋದೇನೋ ಅಂತ ಒಂದು 70% ಅನ್ಕೋತಿದ್ದೆ. ಇನ್ನು 30% ಗರ್ಲ್ ಬೇಬಿ ಆಗ್ಬೋದು ಅನ್ನೋದಿತ್ತು. ಬಟ್ ನಮ್ಮ ರಂಜಿತ್ಗೆ 100% ಗರ್ಲ್ ಬೇಬಿನೇ ಆಗೋದು ಅಂತ ಫುಲ್ ಕಾನ್ಫಿಡೆನ್ಸಲ್ಲಿ ಯಾವಾಗಲೂ ಹೇಳೋರು. ಆ್ಯಂಡ್ ಅವ್ರ ದೇವ್ರ ಹತ್ರ ತುಂಬ ಸ್ಟ್ರಾಂಗಾಗಿ ಪ್ರೇ ಮಾಡ್ಕೊಂಡಿದ್ರು ಗರ್ಲ್ ಬೇಬಿನೇ ಬೇಕು ಅಂತ. ಅದನ್ನು ನನಗೆ ಆಫ್ಟರ್ ಡೆಲಿವರಿ ಶೇರ್ ಮಾಡ್ಕೊಂಡಿದ್ದು ಅವರು ಹಾಸ್ಪಿಟ್ಲಲ್ಲಿರೋ ಟೈಮಲ್ಲಿ. ಅವ್ರಿಗೆ ಹೆಣ್ಪಾಪು ತುಂಬಾ ಇಷ್ಟ. ಯೂಶ್ವಲಿ ಗಂಡು ಮಕ್ಳಿಗೆ ಹೆಣ್ಮಕ್ಳು ತುಂಬ ಇಷ್ಟ ಆಗ್ತಾರೆ. ನನಗೆ ಯಾವುದಾದ್ರೂ ಓಕೆ ಇತ್ತು. ಪರ್ಸ್ನಲಿ ನಾನು ಇದನ್ನು ಯಾವತ್ತೂ ಯಾರ ಜೊತೆನೂ ಶೇರ್ ಮಾಡ್ಕೊಂಡಿಲ್ಲ, ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ, ರಂಜಿತ್ ಹತ್ರನೂ ನಾನು ಯೂಶ್ವಲಿ ಶೇರ್ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಕೆಲವರು ನನ್ನ ಸರೌಂಡಿಂಗ್ ಇರೋರಿಗೆ ಗೊತ್ತು, ಹೆಣ್ಮಕ್ಳು ತುಂಬ ಇಷ್ಟ. ಯೂಶ್ವಲಿ ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳ ಮೇಲೆ ಆಸೆ ಇರೋರಿಗೆ ಹೆಣ್ಮಕ್ಳು ಆಗಲ್ಲ ಅಂತ ಹೇಳಿ. ಸೊ ಹಂಗಾಗಿ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಒಂದು ಫ್ಯೂ ಡೇಸ್, ಒಂದು ಸೆಕೆಂಡ್ ಥರ್ಡ್ ಮಂತಿಂದ ಜಾಸ್ತಿ ಬಾಯ್ ಬೇಬಿ ಬಟ್ಟೆನೇ ನೋಡ್ತಾ ಇದ್ದೆ. ಬಾಯ್ ಬೇಬಿನೇ ಆಗ್ಬೋದು ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ. ಬಿಕಾಸ್ ನನಗೆ ಸಡನ್ನಾಗಿ ಬಾಯ್ ಬೇಬಿ ಆದರೆ ಅದನ್ನು ಯೂಶ್ವಲಿ ಹೆಣ್ಮಕ್ಳು ಅಂತ ಇಷ್ಟ ಇರೋರಿಗೆ ಬಾಯ್ ಬೇಬಿ ಆದಾಗ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ, ಯಾವುದಾದ್ರೂ ಖುಷಿನೇ. ಸೊ ಹಂಗಾಗಿ ನಾನು ಜಾಸ್ತಿ ಬಾಯ್ ರಿಲೇಟೆಡ್ ಎಲ್ಲನೂ ನೋಡ್ತಿದ್ದೆ. ಅವಾಗವಾಗ ಗರ್ಲ್ ಬೇಬಿದು ಕ್ಲಾತ್ಸ್ ಎಲ್ಲ ನೋಡ್ತಿದ್ದೆ, ಎಷ್ಟು ಕ್ಯೂಟಾಗಿದ್ದಾವಲ್ವ ಹೆಣ್ಮಕ್ಳದು ಅಂತ ಹೇಳಿ. ಸೊ ನಾನು ಹಂಗಾಗಿ ಜಾಸ್ತಿ ಆಸೆ ಇಟ್ಕೊಂಡಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ. ಯಾವುದಾದ್ರೂ ಓಕೆ, ಎಂಡ್ ಆಫ್ ದ ಡೇ ಹೆಲ್ದಿ ಆಗಿದ್ರೆ ಸಾಕು ಅಂತಲೂ ಇರುತ್ತೆ. ಬಟ್ ಒಂದು ಸೈಡು ನಮಗೂ ಈ ಪಾಪು ಇಷ್ಟ ಅಂತ ಇರುತ್ತಲ್ವ. ನನಗೆ ಮುಂಚೆಯಿಂದನೂ ಅಷ್ಟೇ, ಮದುವೆಗೆ ಮುಂಚೆಯಿಂದನೂ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ರಂಜಿತ್ಗೂ ಅಷ್ಟೇ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಸೊ ನಾನು ಆ ರೀತಿ ಬರೀ ಬಾಯ್ ಬೇಬಿ ಕ್ಲಾತ್ಸ್ನೆಲ್ಲ ನೋಡ್ತಾ ಇದ್ದೆ. ಆ್ಯಂಡ್ ಸಿಮ್ಟಮ್ಸ್ ಎಲ್ಲ ಬರ್ತಾ ನೀವೇ ಹೇಳ್ತಾ ಇದ್ರಿ ನನಗೆ, ನಿಮ್ಗೆ 100% ಬಾಯ್ ಬೇಬಿನೇ ಆಗೋದು ಅಂತೇಳಿ. ಅಲ್ಲಿ ಸುತ್ತಮುತ್ತ ನನ್ನ ನೋಡಿ ಡಿಲಿವರಿಗೆ ಹೋಗೋ ದಿನವೂ ಅಕ್ಕಪಕ್ಕ ಇರೋ ಆಂಟಿರಲ್ಲ, ನಿನಗೆ ಗಂಡು ಮಗುನೇ ಆಗೋದು ಹೋಗು ಅಂತ ಹೇಳಿ ಕಳಿಸ್ತಿದ್ರು. ಸೊ ನಾನು ಅಷ್ಟಾಗಿ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೋತಿಲ್ಲ. ಬಟ್ ಆಪ್ರೇಷನ್ ಥಿಯೇಟ್ರಿಗೆ ಹೋಗಿ ವಿತಿನ್ 5 ಮಿನಿಟ್ಸಲ್ಲೇ ಪಾಪು ಹತ್ತಿದ ಸೌಂಡ್ ಕೇಳಿಸುತ್ತೆ ಅಲ್ವಾ, ವಿಹಾ ಹತ್ತಿದ ಸೌಂಡ್ ಕೇಳಿಸ್ತು. ಡಾಕ್ಟರ್ ನನಗೆ ಇಟ್ಸ್ ಎ ಗರ್ಲ್ ಅಂತ ಹೇಳಿದ್ರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಆ ಟೈಮಲ್ಲಿ ನಾನು ಖುಷಿ ಪಟ್ಟಿದ್ದಕ್ಕಿಂತ ನನ್ನ ಹಸ್ಬೆಂಡ್ನ ನೆನೆಸ್ಕೊಂಡಿದ್ದೆ ಜಾಸ್ತಿ. ರಂಜಿತ್ಗೆ ಇವಾಗ ಈ ನ್ಯೂಸ್ ಹೇಳಿರ್ತಾರೆ ಅಲ್ವಾ, ಎಷ್ಟು ಖುಷಿಯಾಗಿರ್ತಾರೆ ಅವರು ಅಂತ ಹೇಳಿ. ಬಿಕಾಸ್ ಅವ್ರಿಗೆ ಅಷ್ಟು ಇಷ್ಟ ಇತ್ತು ಹೆಣ್ಮಗು ಅಂದರೆ. ಅವ್ರು ಎವ್ರಿಡೇ ಕನ್ವರ್ಸೇಷನ್ ಪಾಪು ಜೊತೆ ಮಾಡಬೇಕಾದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇವಾಗ ಹೆಣ್ಮಗು ಜೊತೆ ಕನ್ವರ್ಸೇಷನ್ ಮಾಡ್ತಾರಲ್ಲ, ಆ ರೀತಿಯೇ ಮಾಡ್ತಾಯಿದ್ರು. ನಾನು ಬೈತಿದ್ದೆ, ಇನ್ ಕೇಸ್ ಅದು ಬಾಯ್ ಬೇಬಿ ಆಗಿದ್ರೆ ಬೇಜಾರಾಗಲ್ವಾ, ನಾರ್ಮಲಾಗಿ ಮಾತಾಡಿ ಅಂತ ಹೇಳ್ಬಿಟ್ಟು. ಇನ್ನು ಸಿಮ್ಟಮ್ಸ್ ಆ್ಯಂಡ್ 5th ಮಂತಲ್ಲೆಲ್ಲ ಬೇಬಿ ವೆಯ್ಟ್ ಎಷ್ಟಿತ್ತು ಆ್ಯಂಡ್ ನಿಮ್ಮದು ಅಲ್ಲಿ ಬೆಳ್ಳಿ ಹತ್ರ ಸ್ಟ್ರೈಟ್ ಲೈನ್ ಇತ್ತು, ಯಾವ ರೀತಿ ಇತ್ತು ಎಲ್ಲನೂ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದೀರಿ. ಸೊ ಫೈನಲಿ ಇವತ್ತು ನಂದು ರೆಕಾರ್ಡ್ ಇಟ್ಕೊಂಡು ಕೂತಿದ್ದೀವಿ. ಎಲ್ಲ ಇವಾಗ ಆ ಡೇಸ್ಗೆ ಕರ್ಕೊಂಡೋಗುತ್ತೆ. ಅಷ್ಟು ಮೆಮೊರೀಸ್ ಇದ್ದಾವೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಅಪ್ಪ ಹಿಂಗೆ ಕ್ಯಾಬ್ ಬುಕ್ ಮಾಡಿಕೊಂಡು 15 ಡೇಸ್ಗೊಂದ್ಸತಿ ಹಾಸ್ಪಿಟಲ್ಗೆ ಹೋಗ್ತಾಯಿದ್ವಿ. ತುಂಬಾ ಟೆನ್ಷನ್ ಆಗಿದ್ದ ಡೇಸ್ ಅಂತೂ ನಿಜವಾಗ್ಲೂ ಯಾವುದೂ ಇಲ್ಲ. ನನಗೆ 7th ಮಂತಲ್ಲಿ ಸ್ವಲ್ಪ
ಅಲ್ಲ 8th ಮಂತಲ್ಲಿ ಸ್ವಲ್ಪ ರಿಪೋರ್ಟಲ್ಲಿ ಲೈಕ್ ತಿಕ್ ಇಂಟರ್ನಲ್ ಲೈಕೋಸ್ ಅಂತ ಬರ್ತಿತ್ತಲ್ಲ, ಅವಾಗ ರಂಜಿತ್ಗೆ ಸ್ವಲ್ಪ ಟೆನ್ಷನ್ ಆಯಿತು. ನನಗೂ ಫಸ್ಟ್ ಡೇ ಸ್ವಲ್ಪ ಟೆನ್ಷನ್ ಆಯಿತು. ಬಟ್ ಸೆಕೆಂಡ್ ಡೇ ಥರ್ಡ್ ಡೇ ಅದು ಆಮೇಲೆ ಹೋಗ್ತಾ ಹೋಗ್ತಾ ಬೇಬಿ ಮೂಮೆಂಟ್ಸ್ ನಾರ್ಮಲಾಗಿತ್ತು, ಆ್ಯಂಡ್ ಡಾಪ್ಲರ್ ಎಫೆಕ್ಟ್ ಎಲ್ಲ ನಾರ್ಮಲಾಗಿ ಬರ್ತಿತ್ತು. ಹಂಗಾಗಿ ನಾನು ಸ್ಟ್ರಾಂಗಾಗಿದ್ದೆ, ಎಲ್ಲ ನಾರ್ಮಲಾಗಿರುತ್ತೆ, ಅಷ್ಟೊಂದೆಲ್ಲ ವರಿ ಆಗೋದು ಬೇಡ ಈ ಟೈಮಲ್ಲಿ ಅಂತ. ಅಷ್ಟು ಬಿಟ್ಟರೆ ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲನೂ ಚೆನ್ನಾಗೇ ಇತ್ತು. 3rd ಮಂತಲ್ಲಿ ತುಂಬಾ ಸುಸ್ತಾಗಿತ್ತು, ಅಪ್ಪ ಎದ್ದೊಳಕ್ಕಾಗ್ತಿರ್ಲಿಲ್ಲ. ಆ ಟೈಮಲ್ಲಿ ನನಗೆ ಏನಾಗ್ಬಿಡುತ್ತೋ ಏನೋ, ನನಗೇನಾಗ್ಬಿಡುತ್ತೋ ಏನೋ ಈ ರೀತಿ ಎಲ್ಲ ಥಿಂಕ್ ಮಾಡ್ತಿದ್ದೆ. ಬಿಕಾಸ್ ನಾನು ತಿಂತಾನೇ ಇಲ್ಲ, ಊಟನೇ ತಿಂತಿಲ್ಲ ಅಂದರೆ ಮನುಷ್ಯರು ಹೆಲ್ತ್ ಏನಾಗಬಾರ್ದು. ಸೊ ನಾನು ತುಂಬ ನೆಗೆಟಿವ್ ಥಾಟ್ಸ್ ಇದ್ರ ರಿಲೇಟೆಡ್, ಹೆಲ್ತ್ ರಿಲೇಟೆಡೇ ನನಗೆ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ದಿದ್ದು. ಹಿಂಗೆ ಮಲಗಿರೋ ಹತ್ರನೇ ಮಲಗಿರ್ತೀನಿ, ನೆಕ್ಸ್ಟ್ ಏನು ನಂದು ಲೈಫ್ ಆಗಿರ್ಬೋದು, ನಾನು ಏನಾಗ್ಬೋದು ನೆಕ್ಸ್ಟು, ಈ ಥರ ಜಾಸ್ತಿ ಥಿಂಕ್ ಮಾಡ್ತಿದ್ದೆ. ಇಲ್ಲೇ ಚಾಪೆ ಹಾಕ್ಕೊಂಡು ಇಲ್ಲೇ ಮಲಗ್ತಿದ್ದು. ಅಲ್ಲಿ ಮಲ್ಕೊಂಡ್ರೆ ರಂಜಿತ್ ಡಿಸ್ಟರ್ಬ್ ಆಗುತ್ತೆ, ನಾನು ಬೇರೆ ಕಂಪ್ಲೀಟ್ ಸುಸ್ತಾಗಿರ್ತೀನಿ, ಸುಮ್ಮನೆ ಯಾಕಲ್ಲ ಅನ್ಕಂಫರ್ಟಬಲ್ ಅಂತೇಳಿ ಇಲ್ಲಿ ಚಾಪೆ ಮೇಲೆ ಮಲಗ್ತಿದ್ದೆ. ಆಲ್ಮೋಸ್ಟ್ 24 ಅವರ್ಸನ್ನು ಮಲಗಿರ್ತಿದ್ದೆ ಅಂದ್ಕೊಳ್ಳಿ. ಎಲ್ಲೋ 1 ಅವರ್ ಫೇಸ್ ವಾಶ್ ಮಾಡ್ತಿರ್ಲಿಲ್ಲ, ಅವಾಗ ಬ್ರಷ್ ಮಾಡ್ತಿರ್ಲಿಲ್ಲ, ಅಷ್ಟೊಂದು ಶಕ್ತಿನೇ ಇರಲಿಲ್ಲ ನನಗೆ. ರಂಜಿತ್ ಫೋರ್ಸ್ ಮಾಡಿ ಒಂದು ಅರ್ಧ ಇಡ್ಲಿ ತಿನ್ಸೋರು, ಅವಾಗ ಮಾತ್ರ ಕೂರ್ತಿದ್ದೆ. ಇನ್ನೆಲ್ಲ ಟೈಮಲ್ಲೂ ಮಲಗಿರ್ತಿದ್ದೆ. ನೀಟಾಗಿ ಸ್ನಾನ ಮಾಡೋಕ್ಕೂ ಅದೆಲ್ಲ ನಿಜವಾಗ್ಲೂ ನನಗೆ ಸ್ಟ್ರೆಂತ್ ಇರಲಿಲ್ಲ ಬಿಡಿ, ಆ ರೀತಿ ಇರ್ತಿದ್ದೆ. 3rd ಮಂತ್ ತುಂಬ ಸ್ಟ್ರಗಲ್ ಡೇಸ್ ಅಂತಲೇ ಇತ್ತು ಅದು. ಇನ್ನು ಮಿಕ್ಕಿದ್ದೆಲ್ಲ ಮಂತಲ್ಲೂ ಚೆನ್ನಾಗಿದ್ದೆ ನಾನು. 5th ಮಂತ್ವರೆಗೂ ಅವಾಗವಾಗ ಸ್ವಲ್ಪ ವಾಮಿಟ್ ಸೆನ್ಸೇಷನ್ ಇರ್ತಿತ್ತು, ಬಟ್ ಯಾವತ್ತೂ ವಾಮಿಟ್ ಆಗಿಲ್ಲ. 3rd ಮಂತಲ್ಲೇ ಲಾಸ್ಟ್ ಆಗಿದ್ದು. ಅದಾದಮೇಲೆ 6th 7th 8th 9th ಸ್ಟಾರ್ಟ್ ಆಯಿತು. ಬಟ್ ನಾವು ಪ್ರೆಗ್ನೆನ್ಸಿಯಲ್ಲಿ ಟ್ರಾವೆಲಿಂಗ್ ಎಲ್ಲೂ ಮಾಡಲಿಲ್ಲ. ಆ ಥರ ಆಸೆನೂ ಏನೂ ಇರಲಿಲ್ಲ. ಹನಿಮೂನ್ಗೆಲ್ಲ ಅಂದರೆ ಬೇಬಿ ಮೂನ್ಗೆಲ್ಲ ಹೋಗ್ತಾರಲ್ವ, ಆ ಥರ ಎಲ್ಲ ಏನು ಆಸೆ ಇರಲಿಲ್ಲ. ನಾವು ಮದುವೆ ಆದಮೇಲೆ ಹನಿಮೂನು ಕೂಡ ಹೋಗೋಕ್ಕಾಗಲಿಲ್ಲ, ಎಲ್ಲೂ ಟ್ರಾವೆಲ್ ಮಾಡಿಲ್ಲ. ನಾವು ಮದುವೆ ಆದಮೇಲೆ ನಿಮಗೆ ಗೊತ್ತಿರೋ ಹಾಗೇ ಟ್ರಾವೆಲ್ ಮಾಡ್ಬೋದು ಅಂತ ಡಾಕ್ಟ್ರ್ ಹೇಳಿದರು. ಬಟ್ ನನಗೇ ಬೇಡ, ಯಾಕೆ ದೂರ ಟ್ರಾವೆಲ್ ಮಾಡೋದು, ಎಲ್ಲ ಟೈಮು ಒಂದೇ ಥರ ಇರಲ್ಲ, ನಾನು ಒಬ್ಬಳೇ ಆದರೆ ಏನೋ ಒಂಥರ, ಇವಾಗ ನಾನು ಕ್ಯಾರಿಂಗ್ ಇದ್ದೀನಲ್ವ ಅಂತೇಳಿ ನನಗೇ ಯಾಕೋ ಟ್ರಾವೆಲಿಂಗ್ ಮಾಡಬೇಕು ಅಂತಲೂ ಅನ್ನಿಸ್ತಿಲ್ಲ. ಮನೆಯಲ್ಲೇ ಆರಾಮಾಗಿ ಕಂಫರ್ಟಬಲಾಗಿ ಇರ್ತಿದ್ದೆ. ನೆಕ್ಸ್ಟು ಆಫ್ಟರ್ ಪಾಪು ಆದಮೇಲೆ ನೋಡ್ಕೊಳ್ಳೋಣ ಅದೆಲ್ಲ ಅಂತೇಳಿ ಸುಮ್ಮನೆ ಆದ್ವಿ. ತುಂಬ ಜನ ಟ್ರಾವೆಲ್ ಮಾಡ್ಬೋದು ಅಂತ ಕೇಳ್ತಿರ್ತೀರ, ಅದೆಲ್ಲ ನಿಮ್ಮ ಪರ್ಸ್ನಲ್ ಚಾಯ್ಸ್. ಆ್ಯಂಡ್ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನಿಮ್ಗೆ ಓಕೆ ಅಂತ ಅನ್ಸಿದ್ರೆ ಟ್ರಾವೆಲ್ ಮಾಡಿ. ನನಗೆ ಯಾಕೋ ಆ ಟೈಮಲ್ಲಿ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಹಂಗಾಗಿ ನಾನು ಮಾಡಲಿಲ್ಲ ಅಷ್ಟೇ. ಓಕೆನಾ. ಫಸ್ಟು ನಾವು ಸ್ಕ್ಯಾನ್ ಮಾಡಿಸಿದ್ದೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ. 5th ಮಂತಲ್ಲಿ ಬೇಬಿ ವೇಟ್ ಎಷ್ಟಿತ್ತು ಶೇರ್ ಮಾಡ್ಕೊಳ್ಳಿ ಅಂತ ತುಂಬ ಜನ ಕೇಳಿದ್ದೀರ ನನಗೆ. 5th ಮಂತಲ್ಲಿ ಬೇಬಿ ವೇಟ್ ನಮ್ಮದು 350 ಗ್ರಾಮ್ಸ್ ಇತ್ತು. ಅದ್ಯಾವುದು ನಮ್ಮಲ್ಲಿ ಸ್ಕ್ಯಾನ್ ಮಾಡಿಸಿದಾಗ 350 ಗ್ರಾಮ್ ಇದ್ದಿದ್ದು ಅವಾಗ. ಆ್ಯಂಡ್ ಅದಾದಮೇಲೆ ನಾವು 6 ಮಂತಲ್ಲಿ ಮತ್ತೆ ಗ್ರೋತ್ ಸ್ಕ್ಯಾನ್ ಅಂತ ಮಾಡಿದ್ರು. 6 ಮಂತಲ್ಲಿ ಅರೌಂಡ್ 650 ಗ್ರಾಮ್ ಏನೋ ಇತ್ತು ವೆಯ್ಟು. 650 ಗ್ರಾಮ್. ಓಪನ್ ಮಾಡ್ತೀನಿ ಒಂದ್ಸತಿ, ಇದನ್ನೇ ಇರಿ ನೋಡಿ. 5th ಮಂತಲ್ಲಿ ಇವಾಗ ಹಿಂಗೆ ತೋರಿಸಿದ್ರೆ ಎಲ್ಲ ಡೀಟೇಲ್ಸು ಕಾಣಿಸುತ್ತೆ. 5th ಮಂತಲ್ಲಿ ಫಿಟಲ್ ವೆಯ್ಟ್ 350 ಗ್ರಾಮ್ಸ್ ಅಂತ ಇತ್ತು. ಆ್ಯಂಡ್ ಅದೆಲ್ಲ ಏನು ಹೆಡ್ಡು ನೆಕ್ಕು ಫೇಸ್ ಎಲ್ಲ ನಾರ್ಮಲ್ ತೋರಿಸುತ್ತೆ ಅಲ್ವ, ಅವಾಗ ಪ್ರತಿಯೊಂದೂ ಕಾಲೆಲ್ಲ ಕರೆಕ್ಟಾಗಿದೆಯಾ, ಹೆಡ್ ಆಗಿರ್ಬೋದು ಪ್ರತಿಯೊಂದು ಎಲ್ಲನೂ ನಮ್ಮದು ನಾರ್ಮಲ್ಲೇ ಬಂದಿತ್ತು 5th ಮಂತ್ ಸ್ಕ್ಯಾನಿಂಗಲ್ಲಿ. ಡಾಪ್ಲರ್ ಅಷ್ಟೇ ಎಲ್ಲನೂ ನಾರ್ಮಲಾಗೇ ಇತ್ತು. ತುಂಬಾ ಇಂಪಾರ್ಟೆಂಟ್ ಅಲ್ವಾ 5th ಮಂತ್ ಸ್ಕ್ಯಾನ್. ಸ್ವಲ್ಪ ಆವಾಗ ನನಗೂ ಸ್ವಲ್ಪ ಏನು ಬರುತ್ತೆ ರಿಪೋರ್ಟ್ ಅನ್ನೋದಿತ್ತು ಮೈಂಡಲ್ಲಿ. ಅದಾದಮೇಲೆ ನಾವು ನೆಕ್ಸ್ಟ್ ಮಾಡಿಸಿದ್ದೆ, 650 ಗ್ರಾಮ್ಸ್ ಅಲ್ಲ, 910 ಗ್ರಾಮ್ಸ್ ಇದೆ 6th ಮಂತಲ್ಲಿ ನಂದು ಬೇಬಿ ವೇಟು. 910 ಗ್ರಾಮ್ಸ್ ಇದೆ. ಅದಾದಮೇಲೆ 7th ಮಂತಲ್ಲಿ ಏನೋ ಒಂದು ಸತಿ ಮಾಡಿಸಿದ್ವಿ. 7th ಮಂತಲ್ಲೂ ಮಾಡ್ತಾರೆ ಸ್ಕ್ಯಾನಿಂಗು ಯೂಶಲಿ. ಅದು ಆ ಟೈಮಲ್ಲಿ ಬ್ಲಡ್ ಟೆಸ್ಟ್ ಕೂಡ ಮಾಡಿದ್ರು ನನಗೆ, ಅದ್ರದ್ದು ರಿಪೋರ್ಟ್ ಕೂಡ ಇಲ್ಲೇ ಇದೆ. ಎವ್ರಿ ಟೈಮ್ ಸ್ಕ್ಯಾನ್ ರಿಪೋರ್ಟ್ ತಗೊಂಡು ಮ್ಯಾಮ್ ಹತ್ರ ಹೋದಾಗ ಅವ್ರು ನೋ ಕಂಪ್ಲೇಂಟ್ಸ್ ಅಂತ ಬರೆದಾಗ, ಓ ಮೈ ಗಾಡ್ ಎಷ್ಟು ಖುಷಿ, ಎಷ್ಟು ಸಮಾಧಾನ ಆ ಟೈಮಲ್ಲಿ ಅಂದರೆ ಅಷ್ಟು ಸಮಾಧಾನ. 7th ಮಂತ್ ಅಲ್ಲ, ಇದು 8th ಮಂತ್ ಅಂತ ಅನಿಸುತ್ತೆ. ಇದು ಸ್ಕ್ಯಾನ್ ಮಾಡಿರೋ ಡೇಟ್ 26/1. ಓಕೆ, 8th ಮಂತಲ್ಲಿ ಸ್ಕ್ಯಾನ್ ಮಾಡಿಸ್ತೀವಲ್ವ ಎಂಡಿಂಗಲ್ಲಿ, ಅವಾಗ ನನಗೆ 2.738 ಇತ್ತು ಬೇಬಿ ವೆಯ್ಟು. ಅದಾದಮೇಲೆ ನೆಕ್ಸ್ಟ್ 9th ಮಂತ್ ಇನ್ನೇನು ತುಂಬ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಎಲ್ಲಾದ್ರೂ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅದಾದಮೇಲೆ 2.9 ಒಂದು ಕಡೆ ಇದೆ. ತುಂಬ 9th ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಬಿಕಾಸ್ ನಮ್ಮದು ಬೇರೆ ಆ ಥರ ತೋರಿಸುತ್ತಲ್ವ ರಿಪೋರ್ಟಲ್ಲಿ. ಹಂಗಾಗಿ ಲಾಸ್ಟ್ ಇನ್ನೇನು ನಾಳೆ ಡೆಲಿವರಿ ಆಗುತ್ತೆ ಅನ್ನೋ ಟೈಮಲ್ಲೂ ಕೂಡ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಆವಾಗ ನಮಗೆ ಬೇಬಿ ವೆಯ್ಟ್ ಇದ್ದಿದ್ದು 3.3 ಫೀಟಲ್ ವೆಯ್ಟು. ಸೊ ಪಾಪು ಹುಟ್ಟಿದಾಗ 2.8 ಯಾಕೆ 2.838 ಒಟ್ನಲ್ಲಿ 2.85 2.9 ಅಂತ ಅಂದ್ಕೊಳ್ಳಿ. 3.3 ಇತ್ತು ನೆನ್ನೆ ತಾನೇ ಸ್ಕ್ಯಾನಿಂಗಲ್ಲಿ, ಇವಾಗ ಯಾಕೆ 2.9? ಅಮ್ಮಮ್ಮ ಅಂದರೆ ಒಂದು 200 ಗ್ರಾಮ್ಸ್ ಹೆಚ್ಚು ಕಮ್ಮಿ ಆಗ್ಬೋದಲ್ವ ಅಂತ ಅಂದ್ಕೊಂಡ್ವಿ. ಬಟ್ ಅದು ಫೀಟಲ್ ವೆಯ್ಟ್, ಕಂಪ್ಲೀಟ್ ಬೇಬಿ ವೆಯ್ಟ್ ಅಲ್ಲ ಅಂತ ನಮ್ಗೆ ಅವಾಗ ಗೊತ್ತಾಗಿದೆ. ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲಿ ಇವ್ರು ಫೀಟಲ್ ವೆಯ್ಟ್ನ ಹಾಕಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ಅಂತ.
ಸೊ ಹೆಲ್ದಿ ವೆಯ್ಟ್ ಎಷ್ಟಿರಬೇಕೋ ಅಷ್ಟು ಕರೆಕ್ಟಾಗಿದ್ಲು. ಮೇಯ್ನ್ಲಿ ನಮಗೆ ಬೇಕಾಗಿದ್ದು ಯಾವುದೇ ರೀತಿ ಜಾಂಡೀಸ್ ಆಗಿರ್ಬೋದು, NICಗೆ ಹೋಗೋದು, ಈ ರೀತಿದೇನು ನಮ್ಗೆ ಆ ಟೈಮಲ್ಲಿ ಆಗಬಾರ್ದು. ಆರಾಮಾಗಿ ಹೆಲ್ದಿಯಾಗಿ ಬಂದರೆ ಸಾಕು ಅಂತ ಜಾಸ್ತಿ ನಾನು ಪ್ರೇ ಮಾಡ್ತಿದ್ದೆ. ಅದು ಹೆಲ್ದಿಯಾಗೆ ಹುಟ್ಟಿದ್ಲು. ನಮ್ಮನ್ನು ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಆಪ್ರೇಷನ್ ಥಿಯೇಟ್ರಿಂದ ಅವಳು ಇಮ್ಮಿಡಿಯೇಟಾಗಿ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಅದಾದಮೇಲೆ ಒಬ್ಬೊಬ್ಬರು ಫ್ರೆಂಡ್ಸ್, ಫ್ಯಾಮಿಲೀಸ್ ಎಲ್ಲ ಫೋನ್ ಮಾಡ್ತಿರ್ತಾರಲ್ವ ಆ ಟೈಮಲ್ಲಿ, ಯಾವ ಪಾಪ ಆಯಿತು, ಆರಾಮಾಗಿದ್ದಾರಾ, ಹುಷಾರಾಗಿದ್ದಾರಾ, ಯಾವ ಡೆಲಿವರಿ, ನಾರ್ಮಲ್ಲ, C-ಸೆಕ್ಷನ್, ನಾರ್ಮಲ್ಗೆ ಒಂದು ಸ್ವಲ್ಪ ಟ್ರೈ ಮಾಡಿದರೆ ಆಗ್ತಿತ್ತೇನೋ, ನೋವು ತಡಿಲಿಲ್ವ ಅವಳು, ಈ ಥರ ಎಲ್ಲ ಕೇಳ್ತಿರ್ತಾರೆ ಫೋನ್ ಮಾಡಿ. ಆವಾಗ ಏನಿರುತ್ತೆ ಅಂತ ನಮಗೆ ಮಾತ್ರ ಆ ಪ್ರೋಸೆಸ್ ಗೊತ್ತಿರುತ್ತೆ. ಆಗಂಗಿದ್ರೆ ನಾವು ಗಿವ್ ಅಪ್ ಮಾಡ್ತೀವ, ನಾವು ಮೆಂಟಲಿ ಫಿಕ್ಸ್ ಆಗಿರ್ತೀವಿ ಇದೇ ಬೇಕು ಅಂತ. ಸ್ಟಿಲ್ ಕೇಳ್ತಾರಲ್ವ ಆ ಥರ. ಅದಾದಮೇಲೆ ತುಂಬ ಜನ ಕೇಳಿದ್ದು, ಹಾಸ್ಪಿಟ್ಲಲ್ಲಿ ಇರುವಾಗ ನಿಮ್ಮ ಜೊತೆ ಯಾರಿದ್ರು ಸೌಮ್ಯ ವ್ಲಾಗ್ಸಲ್ಲಿ ಏನು ಪ್ರಾಪರಾಗಿ ಶೇರ್ ಮಾಡಿಲ್ಲ ಅಂತ. ನನಗೆ ಯಾವಾಗಲೂ ಕೇಳ್ತಿರ್ತೀರಾ, ರಂಜಿತ್ ಅತ್ತಿಗೆ ಇದ್ದಾರಲ್ವ, ಅವ್ರು ಯಾರು ಅಣ್ಣ ಅತ್ತಿಗೆ ನಿಮ್ಮ ಮನೆಗೆ ಬರಲ್ವಾ ಪಾಪು ನೋಡೋದಕ್ಕೆ, ಯಾವತ್ತೂ ವ್ಲಾಗ್ಸಲ್ಲಿ ಶೇರ್ ಮಾಡೇ ಇಲ್ವಲ್ಲ ಅಂತ. ಈ ರೀತಿ ಎಲ್ಲ ನೆಗೆಟಿವಾಗಿ ಜಾಸ್ತಿ, ನೆಗೆಟಿವ್ ಅಂತ ಅಲ್ಲ, ನಿಮಗೂ ಡೌಟ್ ಇರುತ್ತೆ ಅನಿಸುತ್ತೆ. ನಾನು ಡೈಲಿ ವ್ಲಾಗ್ಸ್ ಮಾಡೋದ್ರಿಂದ ಅವ್ರನ್ನ ಯಾವತ್ತೂ ತೋರಿಸಿಲ್ವಲ್ಲ, ಹಂಗಾಗಿ ನಿಮ್ಗೆ ಅನಿಸಿರ್ಬೋದು. ಬಟ್ ನಾನು ಅವ್ರನ್ನ ಇವ್ರ ಜೊತೆನೇ ಬಂದ್ವಿ, ಇವರೇ ಕರ್ಕೊಂಡೋದ್ರು. ಪ್ರತಿಯೊಂದು ವ್ಲಾಗಲ್ಲೂ ಹೇಳಿದ್ದೀನಿ ನಮ್ಮ ಜೊತೆ ಇವ್ರ ಫ್ಯಾಮಿಲಿ ಇದ್ದರು ಹಾಸ್ಪಿಟ್ಲಲ್ಲಿ ಅಂತ. ಅವ್ರನ್ನ ಎಲ್ಲೂ ಕ್ಯಾಪ್ಚರ್ ಮಾಡಿಲ್ಲ ಅಷ್ಟೇ. ಬಟ್ ಹೇಳ್ಕೊಂಡಿದ್ದೀನಿ ನಾನು ಈ ಥರ ಜೊತೆಲಿದ್ದರು ಅಂತ ಎಲ್ಲನೂ. ಬಟ್ ಸ್ಟಿಲ್ ಆ ರೀತಿ ಅಂದರೆ ಒಂದೊಂದು ಟೈಮ್ ಖುಷಿ ಆಗುತ್ತೆ, ನನ್ನ ವ್ಲಾಗ್ಸ್ನ ಇಷ್ಟೊಂದು ಅಬ್ಸರ್ವ್ ಮಾಡಿ ನಮ್ಮ ಫ್ಯಾಮಿಲಿಗೆ ಇಷ್ಟೊಂದು ಕನೆಕ್ಟಾಗಿ ಕೇಳ್ತಾರ ಅಂತ. ನಮ್ಮ ಅತ್ತೆದು ಅದೇ ರೀತಿ ಕೇಳಿದ್ರಿ. ಲಾಸ್ಟ್ ಟೈಮ್ ನಮ್ಮ ಅತ್ತೆ ಜೊತೆ ವ್ಲಾಗ್ಸ್ ಎಲ್ಲ ಶೇರ್ ಮಾಡಿದಾಗ, ಮಿನಿ ವ್ಲಾಗ್ಸಲ್ಲಿ ಅತ್ತೆ ಬಂದಿದ್ದಾರೆ ಅಂತ ತುಂಬ ಜನ ಅದಕ್ಕೆ ನಿಮ್ಮ ಅತ್ತೆ ತುಂಬ ಇನ್ನೋಸೆಂಟ್, ನೀವು ತುಂಬ ಲಕ್ಕಿ ಅಂತ ಹೇಳಿದ್ರಿ. ಟು ಬಿ ಆನೆಸ್ಟ್, ಅತ್ತೆನೂ ಅಷ್ಟೇ ಸ್ವಲ್ಪ ಇನ್ನೋಸೆಂಟೇ. ಅಮ್ಮ ಅತ್ತೆ ಎಲ್ಲ ಹಳ್ಳಿ ಕಡೆಯಲ್ಲಿ ಗೊತ್ತಾವೆ ಎಷ್ಟು ಇನ್ನೋಸೆಂಟ್ ಆಗಿರ್ತಾರೆ ಅಂತ. ಅವ್ರೂ ಅಷ್ಟೇ ನಮಗೇನು ಲೈಕ್ ಅತ್ತೆ ಕಿರಿಕಿರಿ ಐತೆ, ಒಬ್ಬೊಬ್ರಿಗೆ ಆ ಥರ ಎಲ್ಲ ಇದೆ. ನನಗೆ ಮೆಸೇಜ್ ಮಾಡಿದ್ದಾರೆ ಎಷ್ಟೊಂದು ಜನ, ನಾವು ಸಪ್ರೇಟ್ ಇದ್ದರೆ ಒಳ್ಳೇದಾ, ಇಲ್ಲ ಅತ್ತೆ ಮಾವ ಜೊತೆ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಒಳ್ಳೇದಾ, ನಿಮ್ಮ ಒಪಿನಿಯನ್ ಶೇರ್ ಮಾಡ್ಕೊಳ್ಳಿ ಅಂತ ಎಲ್ಲ ತುಂಬ ಜನ ನನಗೆ ಕೇಳ್ತಾ ಇರ್ತೀರಾ. ರೀಸೆಂಟಾಗಿ ಕೂಡ ಒಂದು ಮೆಸೇಜ್ ಬಂದಿತ್ತು. ನಿಜವಾಗ್ಲೂ ನನಗೆ ಕಮೆಂಟ್ಸಿಂದ DMಸೇ ಜಾಸ್ತಿ ಬರುತ್ತೆ. ಅಟ್ಲೀಸ್ಟ್ ಕಮೆಂಟ್ಸ್ ಮಾಡಿದ್ರೆ ನಾನು ವ್ಲಾಗ್ಸಲ್ಲಿ ಹೇಳ್ಬೋದು. DMಸಲ್ಲಿ ಏನು ಗೊತ್ತಾ, ರಿಕ್ವೆಸ್ಟಲ್ಲಿ ಹೋಗಿರ್ತಾರೆ. ರಿಕ್ವೆಸ್ಟಲ್ಲಿ ನಾನು ಯೂಶಲಿ ಚೆಕ್ ಮಾಡ್ತಿರ್ತೀನಿ ಮೆಸೇಜಸ್ ಎಲ್ಲ. ಸಮ್ಟೈಮ್ಸ್ ಇಡನ್ ರಿಕ್ವೆಸ್ಟ್ಗೆ ಹೋಗ್ಬಿಟ್ಟಿರ್ತವೆ. ಸೊ ನಮಗೆ ಟೈಮ್ ಸಿಗಲ್ಲ ಮೆಸೇಜಸ್ ನೋಡಿ ರಿಪ್ಲೈ ಮಾಡೋದಕ್ಕೆ. ಬಟ್ ಸ್ಟಿಲ್ ನಾನು ಕೆಲವೊಂದು ನೋಡಿ ಸುಮ್ಮನೆ ಆಗಿರೋದು ಉಂಟು, ಕೆಲವೊಂದು ರಿಪ್ಲೈ ಮಾಡಿರೋದು ಉಂಟು. ಮೋಸ್ಟ್ ಆಫ್ ದಿ ಮೆಸೇಜಸ್ ರಿಪ್ಲೈ ಮಾಡ್ತೀನಿ. ಬಟ್ ಕಮೆಂಟ್ಸ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ನನಗೂ ನಿಮಗೆಲ್ಲ ಆನ್ಸರ್ ಮಾಡೋದಕ್ಕೆ. ಸೊ ನಮಗೆ ಆ ಥರ ಯಾವುದೂ ಇಲ್ಲ. ಅತ್ತೆ ಕಿರಿಕಿ, ಅತ್ತೆನೂ ತುಂಬ ಏನೋ ಅವ್ರದ್ದೇನೋ ಮಾಡ್ಕೊತಿರ್ತಾರೆ, ಅವ್ರ ಪಡೆಗೆ ಅವರಿದ್ದಾರೆ. ಆ ಥರ ಪ್ರತಿಯೊಂದಕ್ಕೂ ಇನ್ವಾಲ್ವ್ ಆಗಿ ಇದ್ಯಾಕೆ ಅದ್ಯಾಕೆ ಏನೂ ಕೇಳಲ್ಲ ಆಯಿತಾ. ನಮ್ಮ ಮನೆಯಲ್ಲೇ ಆಗಿರ್ಬೋದು ಆ್ಯಂಡ್ ರಂಜಿತ್ ಮನೆಯಲ್ಲೇ ಆಗಿರ್ಬೋದು, ನಮ್ಗೆ ಆ ಥರ ಏನೂ ಇಲ್ಲ. ಎಲ್ಲನೂ ಅವ್ರವ್ರ ಲೈಫ್ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದಾರೆ. ಅವರು ಕೂಡ ಬಂದಿದ್ರು, ಬಟ್ ಯಾವತ್ತೂ ವ್ಲಾಗಲ್ಲಿ ತೋರಿಸಿಲ್ಲ ಅಷ್ಟೇ. ಇನ್ನು ಹಾಸ್ಪಿಟ್ಲಲ್ಲಿ ಅವರು ಕೂಡ ಇದ್ದರು ನಮ್ಮ ಜೊತೆ. ಫಸ್ಟ್ 2 days ಅವರೇ ನಮ್ಮ ಜೊತೆ ಇದ್ದಿದ್ದು. ಅಮ್ಮಗೂ ಬೇಬಿ ಹ್ಯಾಂಡ್ಲ್ ಮಾಡೋದು ಇನ್ನೂ ಅವ್ರಿಗೂ ಹೊಸ ಎಕ್ಸ್ಪೀರಿಯೆನ್ಸ್, ನನ್ನ ಫಸ್ಟ್ನೇ ಬಾಣಿತನ. ಸೊ ಅವ್ರಿಗೂ ಅಷ್ಟು ಗೊತ್ತಾಗಲ್ಲ, ಈಗೆಲ್ಲ ಗೊತ್ತಾಗುತ್ತೆ. ಇವಾಗ ನೆಕ್ಸ್ಟು ನನ್ನ ತಂಗಿಗೆ, ನೆಕ್ಸ್ಟ್ ಬೇಬಿಗೆಲ್ಲ ಅವ್ರಿಗೆ ಈಸಿಯಾಗಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ಲ, ಎಲ್ಲ ಹ್ಯಾಂಡ್ಲ್ ಮಾಡ್ತಾರೆ. ಆ ಟೈಮಲ್ಲಿ ಅವ್ರು ನಮ್ಮ ಜೊತೆಲಿ ಇದ್ದರು ಆಯಿತಾ. ನಾವು ವ್ಲಾಗಲ್ಲಿ ಶೇರ್ ಮಾಡಿಲ್ಲ, ಶೂಟ್ ಮಾಡಿಲ್ಲ ಅಂತೇಳಿ ಅವ್ರು ಬಂದಿಲ್ಲ, ನಾವು ಹೋಗಲ್ಲ ಅಂತ ಎಲ್ಲ ಏನೂ ಇಲ್ಲ. ಇಫ್ ಪಾಸಿಬಲ್ ನೆಕ್ಸ್ಟ್ ಟೈಮ್ ನಾನು ಸಿಕ್ಕಿದಾಗ ಅವ್ರನ್ನೆಲ್ಲ ನಾನು ವ್ಲಾಗಲ್ಲಿ ತೋರಿಸ್ತೀನಿ. ಯಾಕಂದರೆ ನಿಮ್ಗೂ ಡೌಟ್ ಇರುತ್ತೆ, ಸುಮ್ಮನೆ ಯಾಕೆಲ್ಲ ನೀವೇ ಅಸ್ಯೂಮ್ ಮಾಡ್ಕೊಳ್ಳೋದು. ಸೊ ಇಷ್ಟ ಆಗಿತ್ತು. ಇದು ಟಮ್ಮಿ ಹತ್ರ ಸ್ಟ್ರೈಟ್ ಲೈನ್ ಇದೆಯೋ ನೋಡಿ, ಡೋರ್ ಹಿಂಗೆ ಹೊಡ್ಕೋತಿದ್ದೆ ವಾಶ್ರೂಮ್ದು. ಗಾಳಿ ಸಿಕ್ಕಾಪಟ್ಟೆ ನಮ್ಮ ಮನೆ ಹತ್ರ ಅಂತೂ. ಆ ಕಡೆ ಈ ಕಡೆ ಖಾಲಿ ಸೈಟ್ಗಳು. ಸ್ಟ್ರೈಟ್ ಲೈನ್ ಇತ್ತಾ ಹೇಗೆ ಅಂತ ಎಲ್ಲ ಕೇಳ್ತಾ ಇದ್ರಿ. ನಂದು ಸ್ಟ್ರೈಟ್ ಲೈನ್ ಇರಲಿಲ್ಲ, ಬಟ್ ಡೌನ್ ಲೈನ್ಸ್ ಇತ್ತು ಅಷ್ಟೇ. ಎಷ್ಟೊಂದು ಕೇಳ್ತಿರಲ್ವ ಇವರು ಅಂತ ಅನ್ಸುತ್ತೆ ಒಂದೊಂದು ಟೈಮು. ಬಟ್ ಕೆಲವೊಂದು ಇದನ್ನೆಲ್ಲ ಸಿಮ್ಟಮ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋರು ಇರ್ತಾರೆ. ನಾವು ಯಾವತ್ತೂ ಸಿಮ್ಟಮ್ಸ್ ಅಬ್ಸರ್ವ್ ಮಾಡಿ ತುಂಬ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಯಾವ ಪಾಪ ಹೋಗ್ಬೋದು ಈ ರೀತಿ ಎಲ್ಲ ಏನಿಲ್ಲ. ಬಟ್ ನನಗೊಂದು ಕಡೆ ಇತ್ತು ಗರ್ಲ್ ಬೇಬಿ ಇಷ್ಟ ಆಯಿತು ಅಂತ. ಬಟ್ ನಾನು ಯಾವತ್ತೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ನಾನೇ ಜಾಸ್ತಿ ಆಸೆ ಇಟ್ಕೊಂಡಿರಲಿಲ್ಲ. ಜಾಸ್ತಿ ಬಾಯ್ ರಿಲೇಟೆಡೇ ನೋಡ್ತಿದ್ದು, ಬಾಯೇ ಆಗುತ್ತೆ ಅನ್ನೋದು ಜಾಸ್ತಿ ಮೈಂಡಲ್ಲಿ ಇಟ್ಕೊಂಡಿದ್ದು. ಈ ರೀತಿ ಸಮ್ಟೈಮ್ಸ್ ಜಾಸ್ತಿ ಆಸೆ ಇಟ್ಕೊಂಡಾಗ ಆಗಲ್ಲ ಅಂತ ನನಗೆ ತುಂಬ ಜನ ಹೇಳಿದ್ದಾರೆ. ಹಾಗಾಗಿ ನಾನು ಜಾಸ್ತಿ ಆಸೆ ಇಟ್ಕೊಂಡಿರಲಿಲ್ಲ. ಮೈಂಡ್ ಆದಷ್ಟು ಡೈವರ್ಟ್ ಮಾಡ್ಕೋತಿದ್ದೆ. ಏನು ಗೆಸ್ ಮಾಡೋಕ್ಕಾಗಲ್ಲ. ನಾವು ಜಸ್ಟ್ ಸಿಮ್ಟಮ್ಸಿಂದ, ಇಲ್ಲ ನಮ್ಮದು ಟಮ್ಮಿ ಎಲ್ಲ ನೋಡಿ ಬಾಯೇ ಆಗ್ಬೋದು, ಗರ್ಲೆ ಆಗ್ಬೋದು, ನಮ್ಮ ಫೇಸ್ ನೋಡಿ ನಿಜವಾಗ್ಲೂ ಅದೆಲ್ಲ ರಾಂಗ್ ಅದೆಲ್ಲ ಮಿತ್ ಅಂತ ನನಗೆ ಡೆಲಿವರಿ ಆದಮೇಲೆ ಗೊತ್ತಾಗಿದ್ದು. ಬಿಕಾಸ್ ನನ್ನದೇ ನೋಡಿ ಎಷ್ಟೊಂದು ವರ್ಷ ಕೆಲವೊಬ್ರಲ್ಲಿ ಅದು ವರ್ಕ್ ಆಗ್ಬೋದೇನೋ, ಬಟ್ ನನ್ನ ವಿಷಯದಲ್ಲಿ ವರ್ಕ್ ಆಗಿಲ್ಲ. ನೋಡಿ ಈ ರೀತಿ ಏನಾದರೂ ಒಂದು ಮಾಡ್ಕೊಂಡು ಬರ್ತಾ ಇರ್ತಾರೆ. ನಾನು ವ್ಲಾಗ್ ಮಾಡಬೇಕಾದ್ರೆ, ಎಡಿಟ್ ಮಾಡಬೇಕಾದ್ರೆ. ನಾನು ಬೇರೆ ವಿಂಡೋಸ್ ತೆಗ್ದಿರ್ತೀನಿ, ಇದು ಕಿಚನ್ದೆಲ್ಲ ಸೌಂಡ್ ಕೇಳಿಸ್ತಾ ಇರುತ್ತೆ. ಇಷ್ಟೇ, ಇನ್ನೇನಿಲ್ಲ ನಂದು ಸಿಮ್ಟಮ್ಸು.
ಎಷ್ಟು ಜನ ಕೇಳ್ತಿದ್ರಿ ಪ್ರೆಗ್ನೆನ್ಸಿಯಲ್ಲಿ ವಾಮಿಟ್ ಆಗುತ್ತಾ, ಯಾವಾಗ ಆಗ್ತಿತ್ತು ನಿಮಗೆ ಅಂತೆಲ್ಲ. ಇವಾಗ ನಾನು ನೀಟಾಗಿ ಹೇಳಿದ್ದೀನಿ. ಮತ್ತೆ ಬಂದು ನನಗೆ ಯಾರು ದಯವಿಟ್ಟು ಅದ್ರ ಬಗ್ಗೆ ಮೆಸೇಜಸ್ ಆಗಲಿ ಏನು ಕೇಳಬೇಡಿ. ನೀಟಾಗಿ ವ್ಲಾಗ್ಸ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ತುಂಬ ಜನ ಕೇಳಿದ್ದು ಫಸ್ಟ್ ಬೇಬಿ ಯಾಕೆ ಇಷ್ಟು ಬೇಗ ಅಂತ, ಅದನ್ನು ಕೇಳಿದ್ದೀರಾ. ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಡೇಸಲ್ಲೇ ವ್ಲಾಗಲ್ಲಿ ಹೇಳಿದ್ದೀನಿ. ಬಟ್ ಸ್ಟಿಲ್ ಹೊಸಬ್ರು ಬರ್ತಿರ್ತಾರೆ, ಕೇಳ್ತಿರ್ತಾರೆ. ನಾವು ಲೈಕ್ ನಂದಿತ್ತು 1 ವರ್ಷ ಬೇಡ ಮಗು, ಆರಾಮಾಗಿ ನಾವು ಈಗ ತಾನೇ ಮದುವೆ ಆಗಿದ್ದೀವಿ, ಸ್ವಲ್ಪ ಕಮಿಟ್ಮೆಂಟ್ಸ್ಗಳಿರ್ತವೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ, ಅದಾದಮೇಲೆ ಮಗು ಮಾಡ್ಕೊಳ್ಳೋಣ. 1 ವರ್ಷ ಆದರೂ ಅಟ್ಲೀಸ್ಟ್ 1 ವರ್ಷ 1 to 2 years ಅನ್ನೋದಿತ್ತು ಮೈಂಡಲ್ಲಿ. ಅಟ್ಲೀಸ್ಟ್ 1 ವರ್ಷ ಆದರೂ ಬೇಡ ಅನ್ನೋದು ನನ್ನ ಮೈಂಡಲ್ಲಿ ತುಂಬ ಸ್ಟ್ರಾಂಗಾಗಿತ್ತು, ಆಯಿತಾ. ಬಟ್ ರಂಜಿತ್ಗೆ ಕಮಿಟ್ಮೆಂಟ್ಸ್ ಅನ್ನೋದು ನಾವು ಇರೋವರೆಗೂ ಇರುತ್ತೆ. ನಾವು ಸಾಯೋವರೆಗೂ ಕಮಿಟ್ಮೆಂಟ್ಸ್ ಯಾವತ್ತೂ ನಮ್ಗೆ ಇಲ್ಲದೆ ನಾವು ಬದುಕೋಕ್ಕಾಗೋದೇ ಇಲ್ಲ. ಸೊ ಯಾವ್ದಾವ ಟೈಮಲ್ಲಿ ಏನೇನು ಆಗಬೇಕೋ ಅದಾಗಬೇಕು. ಅವ್ರಿಗೆ ಸ್ವಲ್ಪ ತುಂಬ ನೆಗೆಟಿವ್ ಸರೌಂಡಿಂಗಲ್ಲಿ ಜಾಸ್ತಿ ನೋಡಿದ್ದಾರೆ. ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಪ್ಲ್ಯಾನಿಂಗ್ ಇಲ್ಲದೆ, ಆಮೇಲೆ ಅವ್ರು ಪ್ಲ್ಯಾನಿಂಗಲ್ಲಿ ಇದ್ದಾಗ ಪಾಪು ಆಗದೆ ಇರೋದು, ಈ ಥರದವೆಲ್ಲ ತುಂಬ ನೋಡಿದ್ದಾರೆ. ಸೊ ಹಂಗಾಗಿ ಅವರು ಏನೇ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನೆಲ್ಲನೂ ನಿಭಾಯಿಸ್ತೀನಿ, ನಾನೆಲ್ಲ ಒಬ್ಬನೇ ನೋಡ್ಕೋತೀನಿ, ನಮಗೆ ಮದುವೆ ಆಗಿದ ತಕ್ಷಣ ಒಂದು ಪಾಪು ಮಾಡ್ಕೊಳ್ಳೋಣ, ಅದಾದಮೇಲೆ ಸೆಕೆಂಡ್ ಬೇಬಿಗೆ ನೀನು ಹೇಳಿದ್ರೆ, ಇಲ್ಲಾಂದರೆ ನಿನಗೆ ಬೇಡ ಅಂದರೆ ಬೇಡ ಅಂತಲೇ ಅವರು ಹೇಳ್ಬಿಟ್ಟಿದ್ರು. ಸೊ ಹಂಗಾಗಿ ನಾವೇನು ಪ್ಲ್ಯಾನಿಂಗಲ್ಲಿ ಅಂದರೆ 1 year ಪ್ಲ್ಯಾನ್ 2 year ಪ್ಲ್ಯಾನ್ ಇವ್ಯಾವು ನಾವು ಮಾಡಲೇ ಇಲ್ಲ. ಹಂಗಾಗಿ ಬೇಗನೆ ವಿಹ ಹುಟ್ಟಿದ್ಲು ಅಷ್ಟೇ. ಬೇಗನೆ ಒಬ್ಬೊಬ್ರಿಗೆ ತುಂಬ ಟೈಮ್ ತೊಗೊಳುತ್ತೆ. ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀವಿ, ನಮಗೆ ಪಾಸಿಟಿವ್ ಬರ್ತಿಲ್ಲ, ನೀವೇನು ಫಾಲೋ ಮಾಡಿದ್ದೀರಾ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಿರ್ತೀರಾ. ಬಿಕಾಸ್ ಕೆಲವೊಬ್ರಿಗೆ 3 months ತೊಗೊಳುತ್ತೆ ಪಾಸಿಟಿವ್ ಬರೋದಕ್ಕೆ, ಒಬ್ಬರಿಗೆ 6 months, ಒಬ್ಬೊಬ್ರಿಗೆ 1 year, ಒಬ್ಬೊಬ್ರಿಗೆ 10 ವರ್ಷ ಕೂಡ ತೊಗೊಂಡಿದ್ದೆ. ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಆ ಥರದ್ದಂದರೆ ನಾವೇನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. 1 ತಿಂಗಳು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, 1 ತಿಂಗಳಲ್ಲೇ ಪಾಸಿಟಿವ್ ಬಂತು. ಸೊ ನನಗೆ ಅದ್ರ ಬಗ್ಗೆ ಸೀರಿಯಸ್ಲಿ ಐಡಿಯಾ ಇಲ್ಲ. ಇಫ್ ಇನ್ ಕೇಸ್ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಇದ್ದರೆ ನಾನು ಶೇರ್ ಮಾಡ್ಕೋಬೋದು. ಅದನ್ನೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಏನಂತ ನಿಮ್ಮ ಜೊತೆ ಮಾತಾಡೋಕ್ಕಾಗುತ್ತೆ. ಆ ಟೈಮಲ್ಲಿ ನನಗೆ ಪಾಸಿಟಿವ್ ಅಂತಲ್ವಾ, ನಾನು ಅಲ್ಲೇ ವಾಶ್ರೂಮಲ್ಲಿ ಕೂತ್ಕೊಂಡು ನೋಡಿದಾಯ್ತಾ, ರಂಜಿತ್ ಇಲ್ಲೇ ದೇವ್ರ ಮನೆ ಮುಂದೆ ನಿಂತಿದ್ರು. ಪಾಸಿಟಿವ್ ಬಂದಾಗ ನನಗೆ ಖುಷಿಗಿಂತ ಜಾಸ್ತಿ ಇಷ್ಟು ಬೇಗನ ಅಂತ ಮೈಂಡ್ ಸೀರಿಯಸ್ಲಿ ನಂದು ಬ್ಲ್ಯಾಂಕ್ ಆಗೋಗ್ಬಿಟ್ಟಿತ್ತು ಫುಲ್ಲು, ಆಯಿತಾ. ಒಂದು 10-15 minutes ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಮೆಂಟಲಿ ಆನೆಸ್ಟ್ಲಿ ರೆಡಿ ಇರಲಿಲ್ಲ. ಬೇಬಿ ಅಂದರೆ ಎಷ್ಟು ಜವಾಬ್ದಾರಿ. ಇವಾಗ ನಿಮಗೆ ಗೊತ್ತು, ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಎಷ್ಟು ಕೆಲಸ ಮಾಡ್ಕೊಂಡಿದ್ದೀನಿ. ಪಾಪು ಆದಾಗ ಇವಾಗ ಪ್ರತಿಯೊಂದು ಕೆಲಸ ವಿಹಾದ್ ನಾನೇ ನೋಡ್ಕೊಳ್ಳೋದು, ಮನೆ ಕೆಲಸ, ತುಂಬಾ ಕೆಲಸ ಇರ್ತವೆ. ಅದಕ್ಕೆ ನನಗೆ ನನ್ನದೇ ಆದ ಟೈಮ್ ಬೇಕು. ಮೆಂಟಲಿ ನಾನು ರೆಡಿ ಆಗಬೇಕು. ಓಕೆ, ನನ್ನ ಕೈಲಿ ಆಗುತ್ತೆ ಅನ್ನೋ ಟೈಮಲ್ಲಿ ನಾನು ಪಾಪು ಮಾಡ್ಕೋಬೇಕು, ಪಾಪು ಆಗಬೇಕಲ್ವ, ಈ ರೀತಿ ಎಲ್ಲ ನಾನಿದ್ದಿದ್ದು. ಸೊ ಹೆಂಗೆ ನೆಕ್ಸ್ಟು ಅಂತ ಒಂದು 15-20 minutes ನಾನು ಕಂಪ್ಲೀಟ್ ಬ್ಲ್ಯಾಂಕ್ ಆಗಿ ಥಿಂಕ್ ಮಾಡಿರೋದೇ ಜಾಸ್ತಿ. ಅದಾದಮೇಲೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಓಕೆ ಎಲ್ಲ ಆಗೋದು ಒಳ್ಳೇದಕ್ಕೆ ಅಲ್ವಾ ಅಂತ ಹೇಳಿ, ಅಂದರೆ ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕೋ ಅದಾಗುತ್ತೆ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ ಅಂತೇಳಿ ಅದನ್ನು ಅಕ್ಸೆಪ್ಟ್ ಮಾಡಿ ಅವತ್ತಿಂದ ನಾನು ಎವ್ರಿಡೇ ನಮ್ಮ ಪಾಪುನ ಫೀಲ್ ಮಾಡಿದ್ದು, ಮಾತಾಡಿದ್ದು, ಯಾವಾಗಲೂ ನಾನು ಕೇಳ್ಕೊತಿದ್ದೆ ಏನು ನನ್ನ ಜೊತೆಲೇ ಇರಬೇಕು. ಇವಾಗ ಎಷ್ಟೊಂದು ಜನಕ್ಕೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇದೆ. ನಿಜವಾಗ್ಲೂ 5th ಮಂತಲ್ಲಿ ಮಿಸ್ಕ್ಯಾರೇಜ್ ಆಯಿತು, 8th ಮಂತಲ್ಲಿ ಈ ಥರ ಆಯಿತು ಅಂತ ನನ್ನ ಹತ್ರ ಎಷ್ಟು ಹೆಣ್ಮಕ್ಳು ಬಂದು ಶೇರ್ ಮಾಡ್ಕೊಂಡಿದ್ದೀರಾ ಗೊತ್ತಾ. ನಂಗೆ ನಿಮ್ಮ ಮೆಸೇಜಸ್ಗೆ ಏನು ರಿಪ್ಲೈ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಪಾಪು ಆಗಿ 2 months ಆಗಿದೆ ಅಷ್ಟೇ. ಡೆಲಿವರಿಗೆ ಹೋದಾಗ 8th ಮಂತಲ್ಲಿ ಈ ರೀತಿ ಎಕ್ಸ್ಪೈರ್ ಆಯಿತು ಅಂತಾರೆ. ರೀಸೆಂಟಾಗಿ ಒಬ್ಬರು ಶೇರ್ ಮಾಡ್ಕೊಂಡ್ರಿ, ನಿದ್ದೆ ಬರ್ತಿಲ್ಲ ಅಕ್ಕ, ತುಂಬ ಅದ್ರದ್ದೇ ಥಿಂಕ್ ಮಾಡ್ತಿದ್ದೀನಿ. ನನಗೆ ನಿಜವಾಗ್ಲೂ ಒಂದೊಂದು ಟೈಮು ಇಷ್ಟೊಂದು ಸ್ಟ್ರಗಲ್ ಮಾಡ್ತಿದ್ದಾರಲ್ವ ಈ ವಿಷಯದಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳು. ಬಟ್ ನನಗೆ ಏನೂ ಗೊತ್ತಿಲ್ಲ. ನಾನು ಏನಂತಾರೆ ಮೆಜಾರಿಟಿ ಆ ಥರದ್ದೆಲ್ಲ ತುಂಬ ಶೇರ್ ಮಾಡ್ಕೊತೀರಾ. ಅಮ್ಮಮ್ಮ ಅಂದರೆ ನಾನು ನಿಮಗೆ ಸಮಾಧಾನ ಮಾಡ್ಬೋದು ಬಿಟ್ಟರೆ ನನಗೆ ಇನ್ನೇನು ಹೇಳೋಕ್ಕೂ ಗೊತ್ತಾಗಲ್ಲ. ನಿಜವಾಗ್ಲೂ ನಾನು ದೇವ್ರಿಗೆ ಎವ್ರಿಡೇ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಲೈಫಲ್ಲಿ ಎಲ್ಲ ಥರ ಪ್ರಾಬ್ಲಮ್ಸ್ ಇದ್ದಿದ್ದೆ, ಲೈಕ್ ಫಿನಾನ್ಷಿಯಲಿ ಆಗಿರ್ಬೋದು, ಅಪ್ ಆ್ಯಂಡ್ ಡೌನ್ಸ್ ಇದ್ದಿದ್ದೆ. ಬಟ್ ಮಕ್ಕಳು ವಿಷಯದಲ್ಲಿ ನಾವೇನು ಸ್ಟ್ರಗಲ್ ಮಾಡಲಿಲ್ಲ, ನಮಗೆಲ್ಲ ಒಳ್ಳೆಯದೇ ಮಾಡಿದ್ದಾರೆ ಅಂತೇಳಿ ನಾನು ಎವ್ರಿಡೇ ದೇವ್ರ ಹತ್ರ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಬಿಕಾಸ್ ತುಂಬ ಸ್ಟ್ರಗಲ್ ಮಾಡಿರೋರು ಇದ್ದಾರೆ ಹೆಣ್ಮಕ್ಳು. ಆ್ಯಂಡು ಪಾಪು ಆಗಲಿಲ್ಲ ಅಂದರೆ ಅವ್ರನ್ನ ಇನ್ನೊಂದು ಥರ ನೋಡ್ತಾ ಇರ್ತಾರೆ. ಎಲ್ಲನೂ ನನ್ನ ಹತ್ರ ಶೇರ್ ಮಾಡ್ಕೊತೀರಲ್ವ. ನಿಜವಾಗ್ಲೂ ನನಗೆ ನಾವು ಅವತ್ತು ಪಾಪು ಆದಾಗ ನಾನು ಎಷ್ಟು ಅಂದರೆ ಖುಷಿ ಪಟ್ಟಿದ್ದಕ್ಕಿಂತ ಜಾಸ್ತಿ ಬ್ಲ್ಯಾಂಕ್ ಆಗಿದೆ ಜಾಸ್ತಿ. ಸೊ ಆಗಿದ್ದೇ ಒಳ್ಳೇದಾಯ್ತಲ್ವಾ, ಇಲ್ಲಾಂದರೆ ಏನೇನೋ ಎತ್ತೆತ್ತು ಯಾರ್ಯಾರು ಹೆಂಗೆ ಮಾತಾಡ್ಕೊಳ್ಳೋರು ಅಂತ ಅನ್ನಿಸ್ಬಿಡುತ್ತೆ.
ಬಟ್ ನಾನು ಯಾವ ಥರ ಪರ್ಸನ್ ಅಂದರೆ ನಿಮ್ಗೆ ಆಲ್ರೆಡಿ ಒಂದು ವ್ಲಾಗಲ್ಲಿ ಹೇಳಿದ್ದೀನಿ, ಬಟ್ ಆ ವ್ಲಾಗಿನ ಅಪ್ಲೋಡ್ ಮಾಡಿಲ್ಲ. ನನಗೆ ಜನಗಳ ಮಾತಿಗೆಲ್ಲ ವರಿ ಆಗಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ. ನನಗೆ ಅದು ಕರೆಕ್ಟ್ ಅಂತ ಅನ್ನಿಸ್ಬೇಕು ಅಷ್ಟೇ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನಾನು ಮಾಡೋ ಕೆಲಸದಲ್ಲಿ, ನನಗೆ ಕರೆಕ್ಟಾಗಿ ಗೊತ್ತಿರಬೇಕು. ನಾನು ಎಲ್ಲರನ್ನೂ ಮೆಚ್ಚಕ್ಕೆ ನಿಜವಾಗ್ಲೂ ಆಗಲ್ಲ, ಆ್ಯಂಡ್ ಎಲ್ಲರಿಗೂ ಗೊತ್ತಿರಲ್ಲ ನಮ್ಮದೇನು ಅಂತೇಳಿ. ನಾನು ಆ ಥರ ವರಿ ಆಗೋ ಪರ್ಸನ್ ಅಲ್ಲ. ತುಂಬ ಜನ ಅದನ್ನು ಕೇಳ್ತೀರಾ ಬಂದು, ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ರಿಲೇಟಿವ್ಸ್ ಏನು ಅನ್ಕೊತಾರೆ, ಊರಲ್ಲಿ ಏನು ಅನ್ಕೊತಾರೆ ಅಂತ ಥಿಂಕ್ ಮಾಡ್ತಿದ್ದೀನಿ. ನೀವು ಯೂಟ್ಯೂಬ್ ಮಾಡ್ತಿದ್ದೀರಲ್ವ, ನಿಮ್ಮ ವ್ಲಾಗ್ಸ್ ಎಲ್ಲ ಊರಲ್ಲಿ ನೋಡ್ತಾರೆ, ಮನೇಲಿ ನೋಡ್ತಾರೆ, ಅವ್ರೇನೋ ಅಂದ್ಕೊಳ್ಳಲ್ವ, ರಿಲೇಟಿವ್ಸ್ ಏನು ಹೇಳಿಲ್ವ ನಿಮಗೆ ಅಂತ. ನಾನು ಆ ಕ್ಯಾಟಗರಿಗೆ ಸೇರೋದೇ ಇಲ್ಲ. ಅಂದರೆ ನಾನು ಅವ್ರೇನು ಅಂದ್ಕೊತಾರೆ, ಇವ್ರೇನು ಅಂದ್ಕೊತಾರೆ ಅಂತ ನಾನು ಯಾವತ್ತೂ ಥಿಂಕ್ ಮಾಡಿಲ್ಲ. ನಾನೇನು ಬೇರೆಯವ್ರ ಮನೆಗೆ ಹೋಗಿ ದೊರಡೆ ಆಗಲಿ ಏನೂ ಮಾಡ್ತಿಲ್ಲ ಅಲ್ವಾ. ತುಂಬಾ ಕಷ್ಟಪಟ್ಟು ಯೂಟ್ಯೂಬ್ ಬ್ಲಾಗ್ಸ್ನ ಮಾಡ್ತೀನಿ, ಎಡಿಟ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ನನ್ನ ಮಗಳು ನೋಡ್ಕೊತೀನಿ, ಇಷ್ಟೇ. ಇದರಲ್ಲಿ ಅವ್ರೇನು ಅಂದ್ಕೊತಾರೆ, ಇವ್ರೇನು ಅಂದ್ಕೊತಾರೆ ಅಂತ ಏನು ಬಂತು. ನಾನು ಒಳ್ಳೆ ಕೆಲಸನೇ ಮಾಡ್ತಿದ್ದೀನಿ ಅಂದಾಗ ಆ ಥರ ನನ್ನ ಮೈಂಡಿಗೆ ಥಾಟ್ಸೇ ಬರೋಲ್ಲ, ಅವ್ರೇನು ಮಾಡ್ತಾರೆ, ಇವ್ರೇನು ಅಂದ್ಕೋತಾರೆ ಅಂತ. ನಾವೇನಾದರೂ ಬೇರೆ ದಾರಿಯಲ್ಲಿ ಇದ್ದಾಗಲೇ ಆ ಥರ ಥಿಂಕ್ ಮಾಡೋದಕ್ಕಾಗೋದು. ಸೊ ನಾನು ಒಳ್ಳೆ ಕೆಲಸನೇ ಮಾಡ್ತಿದ್ದೀನಿ ಅಂದಾಗ ನಾನು ಆ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗಲ್ಲ. ನನಗೇನು ಇಷ್ಟ ಆಗುತ್ತೋ ಅದನ್ನು ಮಾಡ್ತೀನಿ. ಅಟ್ ಎಂಡ್ ಆಫ್ ದಿ ಡೇ ನಮ್ಮದೇನೇ ಜವಾಬ್ದಾರಿ ಇದ್ದರೂ ನಾವೇ ನೋಡ್ಕೋಬೇಕು, ಯಾರೂ ಬಂದು ನೋಡಲ್ಲ ಅಲ್ವಾ. ಸೊ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿ. 2026 ಅಂತೂ ನಿಜವಾಗ್ಲೂ ಒಳ್ಳೆ ಟೈಮು. ನೀವೇನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಆರಾಮಾಗಿ ಮಾಡಿ. ಖಂಡಿತ ಇದರಲ್ಲೂ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅರ್ನಿಂಗ್ಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಮಿನಿ ವ್ಲಾಗ್ಸ್ ಹಾಕ್ಕೊಂಡೋಗಿ, ಮಿನಿ ವ್ಲಾಗ್ಸ್ ಆಗ್ತಾ ಹೋಗ್ತಾ ನಿಮಗೂ ಒಂದು ಸ್ವಲ್ಪ ಪ್ರಮೋಷನ್ಸ್ ಅಂತ ಬರುತ್ತೆ, ಅದರಲ್ಲಿ ಸ್ವಲ್ಪ ಅರ್ನಿಂಗ್ಸು ಮಾಡ್ಕೊಂಡು ಹೋಗ್ಬೋದು. ಇವಾಗ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಓದಿ ಮನೇಲೇ ಕುತ್ಕೊಂಡು ಬರೀ ಮಕ್ಕಳನ್ನ ನೋಡಿಕೊಂಡು ಇರೋರು ಇದ್ದಾರೆ. ಅವ್ರಿಗೆ ಗಿಲ್ಟ್ ಇರುತ್ತೆ, ಇಷ್ಟೊಂದು ಕಷ್ಟಪಟ್ಟು ಓದಿದ್ದೀವಿ, ಇಷ್ಟೊಂದು ಕಷ್ಟಪಟ್ಟು ಓದಿಸಿದ್ದಾರೆ ಮನೇಲಿ. ಸೊ ನಾವು ಮನೆಯಲ್ಲೇ ಕೂತ್ಕೊಂಡಿದ್ದೀವಲ್ವ, ಹೇಗೆ ಎತ್ತ. ನಿಜವಾಗ್ಲೂ ನೀವು ಕಷ್ಟಪಟ್ಟು ಓದಿ ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಂದರೆ ಅದಕ್ಕಿಂತ ವರ್ಸ್ಟ್ ಲೈಫ್, ವರ್ಸ್ಟ್ ಫೀಲ್ ಇನ್ನೊಂದಿಲ್ಲ. ನನಗದು ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದರೆ ನನಗದು ಅಷ್ಟೊಂದು ಕಷ್ಟಪಟ್ಟು ಓದಿದ್ದೀವಿ. ಇವಾಗ ನನಗೇನಾದರೂ ಅಪ್ಪ ಅಮ್ಮಂಗೆ ಕೊಡಿಸ್ಬೇಕು ಅಂತಂದರೆ ಅದು ನನ್ನ ದುಡ್ಡಲ್ಲಾಗಿರಬೇಕು. ನಾನು ರಂಜಿತ್ ಹತ್ರ ಇಸ್ಕೊಂಡು ಕೊಡಿಸೋದು ಅದು ಸರಿಯಲ್ಲ. ನೀವು ಅಪ್ಪ ಅಮ್ಮ ಒಂದು ಊಟಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ ಅದು ನನ್ನ ದುಡ್ಡಲ್ಲಾಗಿರಬೇಕು. ಅವ್ರಿಗೆ 10 ರೂಪಾಯಿದೊಂದು ಗೋಲ್ಗಪ್ಪ ಕೊಡಿಸ್ತಿದ್ದೀನಿ ಅಂದರೆ ಅದು ನನ್ನ ದುಡ್ಡಲ್ಲಾಗಿರಬೇಕು. ಅವಾಗ ನನಗೆ ಸಮಾಧಾನ. ರಂಜಿತ್ ಹತ್ರ ದುಡ್ಡು ಕೇಳಿ ಕೊಡಿ, ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಗೋಬಿ ಕೊಡಿಸ್ತೀನಿ, ಗೋಲ್ಗಪ್ಪ ಕೊಡಿಸ್ತೀನಿ, ಊಟಕ್ಕೆ ಕರ್ಕೊಂಡು ಹೋಗ್ತೀನಿ, ಅದು ಫೀಲೇ ಚೆನ್ನಾಗಿರಲ್ಲ ನಿಜವಾಗ್ಲೂ. ಆ್ಯಂಡ್ ಪೇರೆಂಟ್ಸ್ಗೂ ಅದು ಸರಿ ಅಂತ ಅನ್ಸಲ್ಲ, ಅವ್ರಿಗೂ ಒಂದು ಸ್ವಲ್ಪ ಏನೋ ಒಂಥರ ಅನಿಸ್ತಿರುತ್ತೆ ಅಲ್ವಾ. ಸೊ ಹಂಗಾಗಿ ನಾನೇನು ದೊಡ್ಡದಾಗೆ ಲೈಕ್ ಸೈಟ್ ತೆಗಿಬೇಕು, ಮನೆ ತೆಗಿಬೇಕು, ದೊಡ್ಡದಾಗಿ ಏನೋ ಮಾಡ್ಸಾಕೋಬೇಕು, ಅದೆಲ್ಲ ಸೆಕೆಂಡರಿ. ಅಟ್ಲೀಸ್ಟ್ ನಮ್ಮ ಖರ್ಚಿಗಾಗುವಷ್ಟು, ನಮ್ಮ ಮಕ್ಕಳು ಖರ್ಚಿಗಾಗುವಷ್ಟು. ಇವಾಗ ನನ್ನ ಮಗಳಿಗೆ ಬಟ್ಟೆ ತೊಗೋಬೇಕು ಅನಿಸುತ್ತೆ, ತೊಗೋತೀನಿ. ಇವಾಗ ನನ್ನ ಮಗಳನ್ನ ಎಲ್ಲಾದರೂ ನಾಳೆ ದಿನ ಆಚೆ ಕರ್ಕೊಂಡು ಹೋಗ್ತಿದ್ದೀನಿ ಅಂದಾಗ ಅವಳು ಏನೋ ಒಂದು ಕೇಳ್ತಾಳೆ, ಅಮ್ಮ ನನಗೆ ಇದನ್ನು ತೊಗೊಡು ಅಂತ. ನಾನು ಅವಾಗ ಕೊಡ್ಸೋ ಥರ ಇರಬೇಕು. ಅವಾಗ ಅಲ್ಲಿ ಮತ್ತೆ ಏನೋ ಒಂಥರ ದುಡ್ಡಿಲ್ವಲ್ಲ, ವಾಪಸ್ ಹೋಗೋಣ, ಬೇಡ ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ, ಈ ಥರ ಇರಬಾರ್ದು. ಅಟ್ಲೀಸ್ಟ್ ಬೇಸಿಕ್ ಲೈಫ್ ಆದರೂ ನನ್ನ ಮಗಳು ನಾನು ಕೊಡಬೇಕು. ಆ್ಯಂಡ್ ಅಪ್ಪ ಅಮ್ಮ ಬಂದಾಗ ಅವ್ರಿಗೆ ಯಾವಾಗಾದರೂ ಅಟ್ಲೀಸ್ಟ್ ಒಂದು ಊಟ, ಅಟ್ಲೀಸ್ಟ್ ಆಚೆಗಡೆ ಕರ್ಕೊಂಡು ಹೋದಾಗ ಏನಾದರೂ ಒಂದು ಬೇಸಿಕ್ ನೀಡ್ಸ್ ಮಾಡಬೇಕು ಅಂತ ನಿಜವಾಗ್ಲೂ ಇರುತ್ತೆ. ಎಲ್ಲರಿಗೂ ಇರುತ್ತೆ, ಯಾರ್ಯಾರು ಓದಿರ್ತಾರೋ ಕಷ್ಟಪಟ್ಟು ಎಲ್ರಿಗೂ ನಿಜವಾಗ್ಲೂ ಇರುತ್ತೆ. ಬಟ್ ಅವರು ಏನು ಮಾಡೋದು ಅಂತ ಗೊತ್ತಿರಲ್ಲ ಅಷ್ಟೇ. ಲಕ್ಕಿಲಿ ನನಗೆ ವ್ಲಾಗಿಂಗ್ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟಾರ್ಟ್ ಮಾಡಿಕೊಂಡೆ. ಹೇಗೋ ಒಂದು ಸ್ವಲ್ಪ ಕ್ಲಿಕ್ಕಾಗಿ ಇವಾಗ ಚೆನ್ನಾಗಿ ನಡೀತಿದೆ ದೇವ್ರ ದಯೆಯಿಂದ. ಆ್ಯಂಡ್ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್, ನಿಮ್ಮೆಲ್ಲರೂ ಸಪೋರ್ಟ್ ಆ್ಯಂಡ್ ನನ್ನ ಎಫರ್ಟ್ ಅಷ್ಟೇ. ನಾನು ಹೇಳ್ತೀನಿ ಬೇಗ ಸ್ಟಾರ್ಟ್ ಮಾಡಿ ಅಂತ ನಿಮ್ಮೆಲ್ರಿಗೂ. ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೂ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ಬೇಕಾದರೆ ನಿಮಗೆ ಕ್ಲಿಯರ್ ಮಾಡ್ತೀನಿ. ನನಗೆ ಗೊತ್ತಿರೋಷ್ಟು ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಷ್ಟೇ ಗೈಸ್. ಎಲ್ಲೆಲ್ಲ ವ್ಲಾಗ್ ಸ್ಟಾರ್ಟ್ ಆಗಿ ಎಲ್ಲೆಲ್ಗೋ ಹೋಯ್ತು. ಯಾವುದಕ್ಕೂ ಹಿಂಜರಿಬೇಡಿ. ಅವ್ರೇನು ಅಂದ್ಕೊತಾರೆ, ಇವ್ರೇನು ಅಂದ್ಕೊತಾರೆ ಅಂದರೆ ನೀವು ಅಲ್ಲೇ ಇರ್ತೀರ, ನಿಜವಾಗ್ಲೂ ಅಲ್ಲೇ ಇರ್ತೀರ. ಯಾರೇನಾದರೂ ಅಂದ್ಕೊಳ್ಳಿ, ನನಗೆ ಇಷ್ಟಪಟ್ಟಿದ್ದು ನಾನು ಮಾಡ್ತಿದ್ದೀನಿ ಅಂತಂದಾಗ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅವಾಗ ಲೈಫ್ ಅಷ್ಟೇ. ರೀಸೆಂಟ್ ಡೇಸಿಂದ ನನಗೆ ಈ ಥರ ಮೆಸೇಜಸ್ ಜಾಸ್ತಿನೇ ಬರ್ತಿತ್ತು, ಹಂಗಾಗಿ ನಾನು ಅದನ್ನು ವ್ಲಾಗಲ್ಲೇ ಹೇಳ್ತೀನಿ ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದೆ. ವ್ಲಾಗಲ್ಲಾದರೆ ಕ್ಲಿಯರಾಗಿ ಹೇಳ್ಬೋದು ಅಂತೇಳಿ. ಮೆಸೇಜಲ್ಲಿ ಎಷ್ಟೊಂದು ಟೈಪ್ ಮಾಡಬೇಕು, ಅಷ್ಟೊಂದು ಪೇಷನ್ಸ್ ಆಗಲಿ ಟೈಮ್ ಆಗಲಿರಲ್ವಲ್ಲ. ಸೊ ವ್ಲಾಗಲ್ಲೆಲ್ಲ ಇವಾಗ ಕ್ಲಿಯರಾಗಿ ಹೇಳಿದ್ದೀನಿ. ಈ ವ್ಲಾಗ್ನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ, ಇನ್ ಕೇಸ್ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಅವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಕಷ್ಟಪಡಬೇಕು. ಈಗಿನ ಜನ್ರೇಷನ್ ಯೂತ್ಸ್ ನಿಜವಾಗ್ಲೂ ತುಂಬ ಕಷ್ಟಪಡ್ತಾರೆ ಲೈಫಲ್ಲಿ. ಅದು ಮಾಡಬೇಕು, ಇದು ಮಾಡಬೇಕು, ಮಕ್ಳಿಗೆ ಒಳ್ಳೆ ಲೈಫ್ ಕೊಡಬೇಕು, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೋಬೇಕು ನಾವು. ಅಟ್ಲೀಸ್ಟ್ ತುಂಬ ಐಷಾರಾಮಿ ಅಲ್ಲ ಅಂದ್ರೂ ಒಂದು ಮೀಡಿಯಮ್ ಇದರಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಇಟ್ಕೋಬೇಕು ಚೆನ್ನಾಗಿ. ಏನಕ್ಕೆ ಸುಮ್ಮನೆ ಕೂತ್ಕೋಬೇಕು? ನನಗೆ ಅದೇ ಒಂದು ಕ್ವಶನು, ಏನಕ್ಕೆ ಸುಮ್ಮನೆ ಕೂತ್ಕೊಂಡು ನಮ್ಮ ಲೈಫ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ಹಾಳು ಮಾಡ್ಕೋಬೇಕು ಅಲ್ವಾ? ಸೊ ಎಷ್ಟಾಗುತ್ತೋ ಅಷ್ಟು. ಯಾವುದೋ ಒಂದು ಇನ್ಸ್ಟಾಗ್ರಾಮ್ದು ಮೆಸೇಜ್ ಬಂತು, ನೋಡ್ತಾ ಇದ್ದೀನಿ, ನೋಟಿಫಿಕೇಷನ್ ಬಂತಲ್ವ, ನೆಟ್ ಆನಲ್ಲೇ ಇದೆ.
ನಿಜವಾಗ್ಲೂ ನಾನು ಓಪನಾಗಿ ಹೇಳ್ತೀನಿ, ನಿಮ್ಗೆ ಏನೇ ಹೆಲ್ಪ್ ಬೇಕು, ಏನೇ ಡೌಟ್ಸ್ ಇದ್ದರೂ ನನಗೆ ಮೆಸೇಜ್ ಮಾಡಿ, ನಾನು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀನಿ. ನನಗೆ ಯಾವುದೇ ರೀತಿ ಅವ್ರು ಮಾಡ್ತಾರೆ ಇವ್ರು ಮಾಡೋದು ಏನೂ ಇಲ್ಲ. ಎಲ್ಲರೂ ಆರಾಮಾಗಿ ಚೆನ್ನಾಗಿ ವ್ಲಾಗ್ಸ್ ಮಾಡಿಕೊಂಡು, ಇಲ್ಲ ಅವ್ರಿಗೇನಾದರೂ ಬೇರೆದು ಇಂಟ್ರೆಸ್ಟ್ ಇರುತ್ತೆ. ಒಬ್ಬೊಬ್ರಿಗೆ ಬೋಟಿಗೆ ಓಪನ್ ಮಾಡಬೇಕು ಅಂತ ಇರುತ್ತೆ, ಒಬ್ಬೊಬ್ಬರಿಗೆ ಏನಾದರೂ ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಇವಾಗ ಮನೆಯಲ್ಲೇ ಕೂತ್ಕೊಂಡು ಎಷ್ಟೊಂದು ಜನ ಜ್ಯುವೆಲರಿ ಬಿಸ್ನೆಸ್ ಅಂತೆ, ಸ್ಯಾರಿ ಪ್ಲೇಟಿಂಗ್ ಬಿಸ್ನೆಸ್, ನನಗೇನೆ ಎಷ್ಟೊಂದು ಹೆಣ್ಮಕ್ಳು ಮೆಸೇಜ್ ಮಾಡಿದ್ದಾರೆ ಈ ಥರ ಮಾಡ್ತಿದ್ದೀವಿ ಅಂತ ಎಲ್ಲ. ರೀಸೆಂಟಾಗಿ ಒಬ್ಬರು ನನಗೆ ಜ್ಯುವೆಲರಿ ಕೂಡ ಕಳಿಸ್ಕೊಟ್ರು, ಹಿಂಗೆ ಮಾಡ್ತಿದ್ದೀವಿ ಸಪೋರ್ಟ್ ಮಾಡಿ ಅಂತ. ನಾನು ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ತರಿಸ್ಕೊಂಡು. ಬಟ್ ನನಗೂ ಅಟ್ ಎಂಡ್ ಆಫ್ ದಿ ಡೇ ಅದು ಜೆನ್ಯೂನ್ ಇರಬೇಕು ಅಷ್ಟೇ ನಾನು ನೋಡೋದು. ಜೆನ್ಯೂನ್ ಇತ್ತು ಅಂದರೆ ನಾನು ಡೆಫಿನೆಟ್ಲಿ ಯಾರಿಗೆ ಆಗ್ಲೂ ಹೆಲ್ಪ್ ಮಾಡ್ತೀನಿ. ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ನಾನು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀನಿ. ನಾನು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ನಿಮ್ಮ ಕಡೆಯಿಂದ. ನೀವು ಕಷ್ಟಪಡ್ತಿದ್ದೀರಲ್ವ, ನನ್ನ ಕಡೆಯಿಂದನೂ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡಿದ್ದೀನಿ. ಆ್ಯಂಡ್ ನೀವೆಲ್ಲರೂ ನನ್ನ ಸಬ್ಸ್ಕ್ರೈಬರ್ಸೇ ಆಗಿರಬೇಕು, ನನ್ನ ಫಾಲೋವರ್ಸೇ ಆಗಿರಬೇಕಂತನೂ ಏನಿಲ್ಲ. ಆ ರೀತಿಯೇ ನಾನು ಯಾವತ್ತೂ ನನ್ನ ಫಾಲೋವರ್ಸ್ಗೆ ನಾನು ರಿಪ್ಲೈ ಮಾಡಬೇಕು ಮೆಸೇಜಸ್ಗೆ. ಇವ್ರು ನಾನು ಫಾಲೋ ಮಾಡ್ತಿಲ್ಲ, ಏನಕ್ಕೆ ರಿಪ್ಲೈ ಮಾಡಬೇಕು, ನಾನು ಈ ರೀತಿಯೂ ನಾನು ನೋಡಿಲ್ಲ. ಎಲ್ರಿಗೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಪಟ್ಟಂತ ಟೈಪ್ ಮಾಡೋಕ್ಕಾಗಲಿಲ್ಲ ಅಂದರೂ ವಾಯ್ಸ್ ಮೆಸೇಜ್ ಆದ್ರೂ ಕಳಿಸಿದ್ದೀನಿ. ಅದು ಯಾರು ರಿಸೀವ್ ಆಗಿರುತ್ತೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇನ್ನೇನು ನಾನು ಹಾಸ್ಪಿಟ್ಲಿಗೆ ಹೋಗಬೇಕು, ಈ ರೀತಿ ಅಡ್ಮಿಟ್ ಆಗಬೇಕು ಅಂತ ಹೇಳ್ತಿದ್ದಾರೆ, ನಂಗೆ ಟೆನ್ಷನ್ ಆಗ್ತಿದೆ, ಏನು ಬೇಗ ರಿಪ್ಲೈ ಮಾಡಿ ಅಂತ ಎಷ್ಟು ಮೆಸೇಜಸ್ ಹೆಣ್ಮಕ್ಳು ಮಾಡ್ತಾರೆ ಅಂತಂದರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಸ್ವಂತ ಫ್ಯಾಮಿಲಿ ಮೆಂಬರ್ ಥರನೇ ಟ್ರೀಟ್ ಮಾಡ್ತಿದ್ದಾರಲ್ವ ನನ್ನ. ಪ್ರತಿಯೊಂದು ಎಲ್ಲ ನಿಮ್ಮ ಪರ್ಸ್ನಲ್ಸ್ನೂ ಶೇರ್ ಮಾಡ್ತಿರಲ್ವ. ಸೀರಿಯಸ್ಲಿ ಎಷ್ಟು ನಂಬಿರ್ಬೋದು ನನ್ನ ಅಂತ ಅನಿಸುತ್ತೆ ನನಗೆ. ನಂದು ಎಥಿಕ್ಸ್ ಅದೇ ಇರೋದು. ನಿಜವಾಗ್ಲೂ ಆದಷ್ಟು ಒಳ್ಳೆ ರೀತಿಯಲ್ಲೇ ಈ ವ್ಲಾಗಿಂಗ್ ಜರ್ನಿ ತೊಗೊಂಡೋಗ್ಬೇಕು. ನನ್ನ ಅಕ್ಕ ಅಂತ ಅಂತಾರೆ, ನನ್ನ ಹತ್ರ ಎಲ್ಲನೂ ಶೇರ್ ಮಾಡ್ಕೋತಾರೆ. ನನ್ನಿಂದ ಅವ್ರಿಗೆ ಏನಾದರೂ ಇನ್ಫಾರ್ಮೇಷನ್ ಸಿಗಬೇಕು, ಹೆಲ್ಪ್ ಆಗಬೇಕು ಬಿಟ್ಟರೆ ನನ್ನಿಂದ ರಾಂಗ್ ಇನ್ಫಾರ್ಮೇಷನ್ ಆಗಿರ್ಬೋದು ಆ್ಯಂಡ್ ನನ್ನಿಂದ ಅವ್ರಿಗೆ ಯಾವತ್ತೂ ಹರ್ಟ್ ಆಗಬಾರ್ದು ಅಂತ ನಾನು ಯಾವಾಗಲೂ ಥಿಂಕ್ ಮಾಡ್ತಾ ಇರ್ತೀನಿ. ಬಿಕಾಸ್ ಅಷ್ಟು ಈಸಿ ಅಲ್ಲ, ಒಂದು ಫಾಲೋವರ್, ಒಂದು ಸಬ್ಸ್ಕ್ರೈಬರ್ ಪಡ್ಕೊಳ್ಳೋದು, ಅಷ್ಟು ಪ್ರೀತಿ ಪಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಸೊ ಹಂಗಾಗಿ ನಾನು ಯಾವತ್ತೂ ಆದಷ್ಟು ಜೆನ್ಯೂನಾಗೆ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನು ಮುಂದೆನೂ ನಾನು ಹಾಗೇ ಇರ್ತೀನಿ, ಇದು ನನ್ನ ಪ್ರಾಮಿಸ್, ಆಯಿತಾ? ಅಷ್ಟೇ ಗೈಸ್. ನೀವು ನನ್ನ ಯಾವಾಗ ಬೇಕಾದ್ರೂ ನಂಬೋದು. ನಾನು ಯಾವತ್ತೂ ಫೇಕಾಗಿರೋಕ್ಕಾಗಲ್ಲ, ಇರೋದಕ್ಕೂ ಹೋಗಲ್ಲ. ಆ್ಯಂಡ್ ಈ ಬ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ತುಂಬ DMs ಇದ್ರ ರಿಲೇಟೆಡೇ ಬರ್ತಿತ್ತು. ಆ್ಯಂಡ್ ಇನ್ನೂ ಒಬ್ಬರು ರೀಸೆಂಟಾಗೆ ಬ್ರದರ್ ಒಬ್ಬರೇ ಅರ್ನಿಂಗ್ಸ್ ಮಾಡ್ತಾರೆ, ನೀವು ಹೇಗೆ ಈ ಥರ ಪಾಪುಗೆಲ್ಲ ಇಷ್ಟೊಂದು ಶಾಪಿಂಗ್ ಮಾಡ್ತೀರಲ್ವಾ, ಹಂಗೆ ಹಿಂಗೆ ಮನೆಗೂ ಏನೇನು ಬೇಕೋ ಎಲ್ಲ ತೊಗೋತಿರ್ತೀರಾ ಅಂತ ಕೇಳ್ತಿರ್ತೀರ. ಹೌದು, ರಂಜಿತ್ ಒಬ್ಬರೇ ಆಚೆ ಹೋಗಿ ಅರ್ನಿಂಗ್ಸ್ ಮಾಡೋದು, ನಾನೇನೋ ಆಚೆ ಕಡೆ ವರ್ಕ್ ಮಾಡ್ತಾಯಿಲ್ಲ, ಮನೆಯಲ್ಲೇ ನೋಡ್ಕೊಂಡಿರ್ತೀನಿ. ಬಟ್ ಸ್ಟಿಲ್ ನನಗೂ ಸೋಷಿಯಲ್ ಪ್ಲ್ಯಾಟ್ಫಾರ್ಮಿಂದ ಸ್ವಲ್ಪ ಅಮೌಂಟ್ ಅರ್ನಿಂಗ್ಸ್ ಆಗ್ತಿದೆ. ಮುಂಚೆ ಅಷ್ಟು ಆಗ್ತಿರಲಿಲ್ಲ, ಈಗ ಪರವಾಗಿಲ್ಲ. ಒಂದು 2-3 ಮಂತ್ಸಿಂದ 2-3 ಮಂತ್ಸಿಂದ ಚೆನ್ನಾಗಿ ಆಗ್ತಿದೆ. ಅದರಿಂದ ನಾನು ಚಿಕ್ಕ ಪುಟ್ಟ ಕೆಲವೊಂದಷ್ಟು ಖರ್ಚುಗಳೇನಿರುತ್ತೋ ನಾನು ನೋಡ್ಕೊತೀನಿ. ಆ್ಯಂಡ್ ನೀವೇನಾದರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಆಗಿದ್ದರೆ, ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ದೀರಾ, ಗಂಡ ಹೆಂಡ್ತಿ ಅಂದರೆ, ನೀವಿಬ್ಬರು ದುಡಿದ್ರೆ ಮಾತ್ರ ನೀವು ಚೆನ್ನಾಗಿರೋದಕ್ಕೆ ಸಾಧ್ಯ. ಇದನ್ನಂತೂ ನಾನು ಬರ್ದು ಕೊಡ್ತೀನಿ. ನಿಜವಾಗ್ಲೂ ಇಬ್ಬರು ದುಡಿದ್ರೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಅಡ್ಜಸ್ಟ್ಮೆಂಟಲ್ಲಿ ಲೈಫ್ನ ಲೀಡ್ ಮಾಡಬೇಕಾಗುತ್ತೆ. ಒಂದು ತೊಗೊಂಡ್ರೆ ಒಂದು ತೊಗೊಳಕ್ಕಾಗಲ್ಲ, ಈ ರೀತಿ. ನಿಮ್ಗೆ ಓಕೆ ಅಡ್ಜಸ್ಟ್ಮೆಂಟಲ್ಲೇ ಲೈಫ್ ಲೀಡ್ ಮಾಡ್ತೀರಾ ಅನ್ನಂಗಿದ್ರೆ ಮಾಡ್ಬೋದು. ಇಲ್ಲ ನಾವು ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಕಷ್ಟಪಡಿ ಅಷ್ಟೇ. ಇಷ್ಟೇ ಗಾಯ್ಸಿ ವ್ಲಾಗ್. ನಾನು ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ನನ್ನ ಮನಸ್ಸಿನ ಮಾತೆಲ್ಲ ಹೇಳ್ಕೊಂಡಿದ್ದೀನಿ ಇವತ್ತು. ತುಂಬ ಜನ ಯಾವಾಗಲೂ ಖುಷಿದೆ ಹೇಳ್ಕೊತೀರಾ, ನಿಮ್ಮ ಅಪ್ ಆ್ಯಂಡ್ ಡೌನ್ಸು ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇರ್ತೀರಾ. ನಂದೇನಿತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸುಮಾರಷ್ಟು ಇನ್ನೂ ಇದ್ದಾವೆ ಹೇಳ್ಕೊಳ್ಳೋದು. ನಮ್ಮದು ಮದುವೆ ಆದಮೇಲೆ ನಾವೇನೆಲ್ಲ ಸ್ಟ್ರಗಲ್ ಮಾಡಿದ್ವಿ, ಫಿನಾನ್ಷಿಯಲಿ ಆಗಿರ್ಬೋದು, ಪ್ರತಿಯೊಂದು ನಿಜವಾಗ್ಲೂ ನಾವು ಸ್ಟ್ರಗಲ್ ಮಾಡಿದ್ವಿ ಫಿನಾನ್ಷಿಯಲಿ ಲಾಸ್ಟ್ 1 ಇಯರ್. ಈಗ ಇರೋದರಲ್ಲಿ ನಿಜವಾಗ್ಲೂ ಪರವಾಗಿಲ್ಲ ಅಂತ ಅನಿಸುತ್ತೆ. ಈಗ ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಬಟ್ 1 ಇಯರ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ದೀವಿ, ಎಕ್ಸ್ಪೆಷಲಿ ಫಿನಾನ್ಷಿಯಲಿ ಸ್ಟ್ರಗಲ್ ಮಾಡಿದ್ದೀವಿ. ಏನಕ್ಕೆ ಸ್ಟ್ರಗಲ್ ಮಾಡಿದ್ವಿ ಅದನ್ನೆಲ್ಲ ನಾನು ನೆಕ್ಸ್ಟ್ ಯಾವುದಾದ್ರೂ ವ್ಲಾಗ್ಸಲ್ಲಿ ಹೇಳ್ಕೊತೀನಿ. ಏನೇ ಡೌಟ್ಸ್ ಇದ್ದರೂ ನಮ್ಮ ಫ್ಯಾಮಿಲಿ ರಿಲೇಟೆಡ್ ಏನಾದರೂ ನನ್ನಿಂದ ತಿಳ್ಕೊಳ್ಳೋದಿದ್ರೂ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅದೇ ಟಾಪಿಕ್ ಬಗ್ಗೆ ವ್ಲಾಗ್ ಮಾಡಿ ಹಾಕ್ತೀನಿ. ಏನೋ ಗೊತ್ತಿಲ್ಲ, ಇವತ್ತು ಫ್ಲೋ ಎಲ್ಲೆಲ್ಲಿಗೋ ತೊಗೊಂಡೋಗ್ಬಿಡ್ತು. ಹೋಪ್ಫುಲಿ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. 28 ಮಿನಿಟ್ಸ್ ಆಗೋಗ್ಬಿಟ್ಟಿದೆ.